ಹಲೋ ಅರ್ಮೇಸ್ ಹಾಯ್. ಇವತ್ತು ನಮ್ಮ BTS JKFF CLG ಪ್ಲೇ ಬಾಯ್ ವರ್ಸಸ್ ರಿವೆಂಜ್ ಗರ್ಲ್ ಪಾರ್ಟ್ 8 ಕಣ್ಮುಚ್ಚಿ ಹೆಡ್ಸೆಟ್ ಹಾಕೊಳ್ಳಿ. ಇವಾಗ ಡೈರೆಕ್ಟಾಗಿ FF ಒಳಗಡೆ ಹೋಗೋಣ. ಲಾಸ್ಟ್ ಪಾರ್ಟ್ ಎಂಡಲ್ಲಿ ಸೆಹುನ್ ಕಿಮ್ಸೋ ಹತ್ರ ಮಾತಾಡಿದಷ್ಟು ಮಾತುಗಳನ್ನು ನೀವು ಕೇಳಿಸ್ಕೊಂಡಿರ್ತೀರಾ. ಇವಾಗ ಅಲ್ಲಿಂದನೇ ಸ್ಟೋರಿನ ಮುಂದುವರಿಸ್ಕೊಳ್ಳೋಣ. ಕಿಮ್ಸೋ, ನನಗೆ ವಯನ್ ಬೇಕಾಗಿಲ್ಲ. ನೀನು ಸುಮ್ಮನೆ ನನಗೆ ಫೋರ್ಸ್ ಮಾಡಬೇಡ. ನಾನು ಮತ್ತೆ ವಯನ್ನ ಲವ್ ಮಾಡೋದಕ್ಕೆ ರೆಡಿ ಇಲ್ಲ. ಪ್ಲೀಸ್ ಬಿಟ್ಬಿಡು, ನನ್ನ ಹಿಂಸೆ ಮಾಡಬೇಡ ಸುಮ್ಮನೆ. ಸೆಹುನ್, ನೀ ಹೀಗೆಲ್ಲ ಮಾತಾಡ್ತೀಯ ಅಂತ ನಾನು ಸ್ವಲ್ಪನೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಿಜ ಹೇಳು ಸೆಹುನ್, ನಿನಗೆ ವಯನ್ ಮೇಲೆ ಲವ್ ಇಲ್ವಾ? ಅವಾಗಿತ್ತು, ಬಟ್ ಇವಾಗಿಲ್ಲ ಕಿಮ್ಸು. ನಾನು ವಯನ್ನ ಯಾವತ್ತೋ ಮರ್ತುಬಿಟ್ಟೆ. ನನಗೆ ಅವಳು ಬೇಕಾಗಿಲ್ಲ. ಓ, ಇದೇ ನಿನ್ನ ಕೊನೆ ಮಾತಾ? ಸೆಹುನ್, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಿಜ ಹೇಳು, ನಿನಗೆ ವಯನ್ ಬೇಡವಾ? ಯಾಕೆ ಅವಾಗಿಂದ ತಲೆ ತೆಗೆಸ್ಕೊಂಡೇ ಮಾತಾಡ್ತಿದ್ಯಾ? ಫೇಸ್ ಟು ಫೇಸ್ ಮಾತಾಡು. ಕಿಮ್ಸು ಪ್ಲೀಸ್ ಸುಮ್ಮನೆ ನನಗೆ ಇರಿಟೇಟ್ ಮಾಡಬೇಡ. ಮೊದಲು ಈ ಜಾಗ ಬಿಟ್ಟು ಎದ್ದೋಗು ನೀನು. ಆಗ ನೀವು ಫಾಸ್ಟಾಗಿ ಕಿಮ್ಸೋ ಹತ್ರ ಬಂದು ಅವಳ ಕೈ ಹಿಡ್ಕೊಂಡು ಕ್ಯಾಂಟೀನ್ ಬಿಟ್ಟೆ ಆಚೆ ನೀವು ಕರ್ಕೊಂಡು ಹೋಗ್ತೀರಾ ಅವಳನ್ನ. ವಯನ್, ಕೈ ಬಿಡು. ಎಲ್ಲಿಗೆ ಹೇಳ್ಕೊಂಡು ಹೋಗ್ತಾ ಇದೆಯಾ? ನಾನು ಸೇಹುನ್ ಹತ್ರ ಮಾತಾಡಬೇಕು, ಬಿಡು. ಏನು ಮಾತಾಡಬೇಕು ಕಿಮ್ಸು? ನೀನು ಅವನ ಹತ್ರ ಏನು ಮಾತಾಡೋದು ಬೇಡ, ಬಿಟಾಕು. ನನಗೂ ಒಂದು ಲವ್ ಬೇಕಾಗಿಲ್ಲ. ವಯನ್, ನಂಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಇನ್ನೂ ಸೇಹುನ್ ಮೇಲೆ ಲವ್ ಇದೆ. ನೀನು ಅವನಿಗೋಸ್ಕರ ಎಷ್ಟು ಫೀಲ್ ಮಾಡ್ತಿದ್ದೀಯ ಅಂತ ನಂಗೆ ಅರ್ಥ ಆಗುತ್ತೆ ವಯನ್. ಅದಕ್ಕೆ ಅವನ ಹತ್ರ ಮಾತಾಡೋಣ ಅಂತ ಹೋಗಿದ್ದೆ. ಏನು, ಅವನ ಹತ್ರ ಕಾಡಿ ಬೇಡಿ ಕನ್ವಿನ್ಸ್ ಮಾಡಬೇಕು ಅಂದ್ಕೊಂಡ್ಯಾ? ಅದೆಲ್ಲ ಬೇಡ ಕಿಮ್ಸು. ಈ ರೀತಿ ಬಲವಂತದಿಂದ ಬರೋ ಪ್ರೀತಿ ನನಗೆ ಬೇಡ. ಈ ಲವ್ವಲ್ಲಿ ಮುಖ್ಯವಾಗಿ ಟ್ರಸ್ಟ್ ಮುಖ್ಯ. ಬಟ್ ಅವನಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ಅವನು ಯಾವತ್ತೂ ನನ್ನ ಅಂಜಿಕೆ ಮಧ್ಯೆ ಏನೋ ನಡೀತಿದೆ ಅನ್ನೋ ರೀತಿ ಅನುಮಾನಪಟ್ಟು ಮಾತಾಡಿದ್ನೋ ಅವತ್ತೇ ನನ್ನ ಮನಸ್ಸು ನುಚ್ಚು ನೂರಾಗೋಯ್ತು. ಕಿಮ್ಸು, ದಯವಿಟ್ಟು ಇನ್ನು ಮುಂದೆ ನನ್ನ ವಿಷಯವಾಗಿ ಸೆಹುನ್ ಹತ್ರ ಏನು ಮಾತಾಡಬೇಡ ಪ್ಲೀಸ್. ಇದು ನನ್ನ ರಿಕ್ವೆಸ್ಟ್. ನಾನು ಆಲ್ಮೋಸ್ಟ್ ಅವನ್ನ ಮರೆಯೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಇದು ಮತ್ತೆ ಸ್ಟಾರ್ಟ್ ಆಗೋದು ಬೇಡ ಅಂದ್ಬಿಟ್ಟು ನೀವು ಸಖತ್ತು ಎಮೋಷ್ನಲ್ ಆಗಿ ಅಳ್ಕೊಂಡೆ ಕಿಮ್ಸನ್ನ ಹಾಗೆ ಮಾಡ್ಕೊತೀರಾ. ಅವಳು ನಿಮ್ಮನ್ನ ಬ್ಯಾಕಪ್ ಮಾಡಿ ನಿಮಗೆ ಸಮಾಧಾನ ಮಾಡ್ತಿರ್ತಾಳೆ. ಆಗ ಫಾಸ್ಟಾಗಿ ಒಂದು ನೋಟ್ಬುಕ್ ನಿಮ್ಮ ಶೋಲ್ಡರಿಗೆ ಬಂದು ತಾಗಿ ಕೆಳಗಡೆ ಬೀಳುತ್ತೆ. ಏನಿದು? ನನ್ನ ಶೋಲ್ಡರೆಲ್ಲ ಪೇಯ್ನ್ ಫೀಲ್ ಆಗ್ತಿದೆ. ವಯನ್, ಯಾರ್ದೋ ನೋಟ್ಬುಕ್ ಕಣೆ, ನಿನ್ನ ಭುಜಕ್ಕೆ ವೇಗವಾಗಿ ಬಂದು ತಾಗಿದೆ. ಇದ್ರ ಫೋರ್ಸ್ ನೋಡಿದರೆ ಯಾರೋ ಬೇಕಂತಲೇ ನಿನ್ನ ಮೇಲೆ ಥ್ರೋ ಮಾಡಿದ್ದಾರೆ ಅನಿಸ್ತಿದೆ. ಹೌದಾ? ಯಾರಿರ್ಬೋದು? ಓಯ್, ಆ ನೋಟ್ಬುಕ್ಕು ನಂದೆ. ಎತ್ಕೊಂಡು ಬಾ ಅದನ್ನ. ವಯನ್, ಈ ಮಿನ್ ಒಂಥರ ತಲೆ ಕೆಟ್ಟ ವ್ಯಕ್ತಿ ಕಣೆ. ಯಾವಾಗಲೂ ಒಳ್ಳೆ ಲೂಸ್ ಥರ ಆಡ್ತಿರ್ತಾನೆ. ಅವನಿಗೆ ಅವ್ನು ನೋಟ್ಬುಕ್ ಬೇಕಿದ್ದರೆ ಅವನೇ ಬಂದು ಎತ್ಕೊಂಡು ಹೋಗಲಿ. ನೀನು ತೊಗೊಂಡೋಗಿ ಕೊಡಬೇಡ. ಬಾ, ನಾವಿಬ್ಬರು ಈ ಪ್ಲೇಸ್ ಬಿಟ್ಟೆ ಹೋಗ್ಬಿಡೋಣ. ಕಿಮ್ಸು, ಈ ಮಿನ್ ಆ್ಯಂಡ್ ಜೂಲಿ ಇವರಿಬ್ಬರು ಒಂದೇ ಗ್ಯಾಂಗ್ ಅಲ್ವಾ? ಹೌದು. ಹೇ, ಇವತ್ತು ಕ್ಲಾಸ್ ರೂಮಲ್ಲಿ ಏನಾಯಿತು ಗೊತ್ತಾ ಅಂತ ನೀವು ಜೂಲಿ ನಿಮ್ಮ ಹತ್ರ ಹೇಗೆ ಬಿಹೇವ್ ಮಾಡಿ ಏನೆಲ್ಲ ಮಾತಾಡಿದ್ಲು ಅನ್ನೋದ್ರ ಬಗ್ಗೆ ಕಿಮ್ಸು ಹತ್ರ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀರಾ? ಕಿಮ್ಸು ಶಾಕ್ ಆಗಿಬಿಟ್ಟು, ಏನು ಹೇಳ್ತಿದ್ಯಾ ವಯನ್? ಆ ಜೂಲಿ ನಿನ್ನ ಹತ್ರ ಹೀಗೆಲ್ಲ ಮಾತಾಡಿದ್ಲಾ? ಅವಳಿಗೆ JK ಬೇಕಂತೆ. ನಾನು JKಗೆ ಏನೋ ಮಾಡಿ ಅವನು ನನ್ನ ಹಿಂದೆನೇ ಸುತ್ತಿ ಬರೋ ಹಾಗೆ ಮಾಡ್ಕೊಂಡಿದ್ದೇನಂತೆ. ಇನ್ನೂ ಲೂಸ್ ಥರ ಏನೇನೋ ಹೇಳ್ತಾಯಿದ್ಲು. ನಾನು ಅವಳ ಮಾತುಗಳನ್ನೆಲ್ಲ ಅಷ್ಟಾಗಿ ಸೀರಿಯಸ್ಸಾಗಿ ತೊಗೊಳ್ತೆ. ನಿನ್ನಿಂದ ಏನಾಗುತ್ತೋ ಅದನ್ನು ಮಾಡ್ಕೊ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಹೇ ವಯನ್, ಹೇಳಿದ್ದು ಕೇಳಿಸ್ಲಿಲ್ವಾ? ಆ ಬುಕ್ನ ಎತ್ಕೊಂಡು ಬಾ ನನ್ನ ಹತ್ರ ಅಂದೆ. ಏನಿಬ್ಬರು ಅಲ್ಲೇ ಕಷ್ಟ ಸುಖ ಮಾತಾಡ್ಕೊಂಡು ನಿಂತಿದ್ದೀರಾ? ಅದನ್ನು ಇವಾಗ ಎತ್ಕೊಂಡು ಬರಲಿಲ್ಲ ಅಂದರೆ ನೆಕ್ಸ್ಟ್ ಈ ನನ್ನ ಬ್ಯಾಗ್ ನೇರ ಬಂದು ನಿನ್ನ ಮುಖಕ್ಕೆ ಹೊಡೆಯುತ್ತೆ ಅಷ್ಟೇ ಅಂತ ನಿಮ್ಮನ್ನ ಹೆದರಿಸೋ ರೀತಿ ಆ ಮಿನ್ ಜೋರಾಗಿ ಹೇಳ್ತಿದ್ದಾನೆ. ನೀವು ಸ್ವಲ್ಪ ಜರ್ಕಾಗ್ಬಿಟ್ಟು ಆ ನೋಟ್ಬುಕ್ನ ಎತ್ಕೊಂಡೋಗಿ ಅವನ ಹತ್ರ ಕೊಡ್ತೀರಾ. ಆಗ ಅವನು ನಿಮ್ಮ ಕೈನ ಗ್ರಿಪ್ಪಾಗಿ ಹಿಡ್ದು ಅವ್ನ ಪಕ್ಕಕ್ಕೆ ಫುಲ್ಲು ಕ್ಲೋಸಾಗಿ ಹೇಳ್ಕೊತಾನೆ. ಮಿನ್, ಏನು ಮಾಡ್ತಿದ್ಯಾ? ನನ್ನ ಕೈ ಬಿಡು. ಓ, ನಿನಗೆ ನಾನು ಹಿಡ್ಕೊಂಡ್ರೆ ಇಷ್ಟ ಆಗಲ್ಲ, ಆದರೆ ಆ JK ಹಿಡ್ಕೊಂಡ್ರೆ ಓಕೆನಾ ನಿನಗೆ? ನಾನು ಅವನಷ್ಟೇ. ಇಲ್ಲ, ಅವನಿಗಿಂತನೂ ಹ್ಯಾಂಡ್ಸಮ್ಮಾಗೇ ಇದ್ದೀನಿ. ಅವನ್ನ ಬಿಟ್ಟಾಕೆ ನನ್ನ ಜೊತೆ ಬಾ. ನಿಂಗೂ ಅವನಿಗೂ ಒಂದು ಸ್ವಲ್ಪನೂ ಜೋಡಿ ಸೆಟ್ ಆಗಲ್ಲ. ಆ JKಗೆ ನನ್ನ ಫ್ರೆಂಡ್ ಜೋಲಿನೇ ಪರ್ಫೆಕ್ಟ್ ಜೋಡಿ. ನೀನು ಯಾಕೆ ಅವರು ಇಬ್ಬರು ಮಧ್ಯದಲ್ಲಿ ಒಳ್ಳೆ ಅಡ್ಗೋಡೆ ಥರ ಬಂದಿದ್ಯಾ? ನಿಂಗಿದೆಲ್ಲ ಬೇಕಾ? ಹೇ, ನಾನು ಯಾರ ಮಧ್ಯನೂ ಬಂದಿಲ್ಲ. ನನ್ನ ಪಾಡಿಗೆ ನಾನು ಇದ್ದೀನಿ. ಆ JKನ ನನ್ನ ಹಿಂದೆ ಬಿದ್ದಿರೋದು. ಬೇಕಿದ್ರೆ ಹೋಗಿ ಅವನ ಹತ್ರನೇ ಕೇಳು. ನನ್ನ ಕೈ ಬಿಡು ಪ್ಲೀಸ್, ನೋಯ್ತಿದೆ. ವಯನ್, ನನ್ನ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ನಿನಗೆ. ಜೂಲಿ ನನ್ನ ಬೆಸ್ಟ್ ಫ್ರೆಂಡ್. ಅವಳಿಗೆ ಯಾರಾದರೂ ಬೇಜಾರು ಮಾಡಿದರೆ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ನಾನು ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ. ಇವಾಗೆಲ್ಲ ನೀನು ಆ್ಯಂಡ್ ಆ JK ಯಾವಾಗಲೂ ಒಟ್ಟಿಗೆ ಕಾಣಿಸ್ಕೊತಾ ಇರ್ತೀರಲ್ಲ, ಏನು ಸಮಾಚಾರ? ನಿಮ್ಮಿಬ್ಬರ ಮಧ್ಯೆ ನಿಜವಾಗ್ಲೂ ಏನೋ ನಡೀತಿಲ್ವಾ? ನಿಜ ಹೇಳು, ನೀನು ಆ JKನ ಲವ್ ಮಾಡ್ತಿದ್ಯಾ ತಾನೇ? ಅಯ್ಯೋ, ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಮಿನ್? ನಾನು ಇವಾಗ ಸದ್ಯಕ್ಕೆ ಯಾರನ್ನೂ ಲವ್ ಮಾಡ್ತಿಲ್ಲ. ಪ್ಲೀಸ್ ಬಿಟ್ಬಿಡು ನನ್ನ. ಆಗ ಮಿನ್ ನಿಮ್ಮ ಕೈನ ಇನ್ನೂ ಟೈಟಾಗಿ ಹಿಡಿದು ನುಚ್ಚುಬಿಡ್ತಾನೆ. ನೀವು ಆ ಪೇನ್ನ ತಡ್ಕೊಳಕ್ಕಾಗದೆ ಜೋರಾಗಿ ಅಳ್ತಿದ್ದೀರಾ. ಹೇಯ್, ಇವತ್ತು ಮಾರ್ನಿಂಗ್ ನನ್ನ ಫ್ರೆಂಡ್ ಜೂಲಿ ಹತ್ರನೇ ಏನೋ ಕಾಂಚಲಿ ಮಾತುಗಳನ್ನ ಆಡಿದ್ಯಂತೆ.
ಅದಕ್ಕೆ ತಕ್ಕನಾಗೆ ನಿಂಗೆ ಇವಾಗ ನಾನು ಪನಿಷ್ಮೆಂಟ್ ಕೊಡ್ತೀನಿ ಕಣೆ ಅಂದ್ಬಿಟ್ಟು ನಿಮ್ಮ ಕೆನ್ನೆಗೊಂದು ಸ್ಟ್ರಾಂಗ್ ಸ್ಲ್ಯಾಪ್ ಕೊಡ್ತಾನೆ. ನೀವು ಫೋರ್ಸಾಗಿ ಕೆಳಗಡೆ ಬಿದ್ದೋಗ್ತೀರಾ. ಕಿಮ್ಸು ಇದು ನೋಡಿ ಭಯ ಪಟ್ಕೊಂಡು ಸೇಹುನ್ ಹತ್ರ ಹೋಗ್ತಾಳೆ. ಕಿಮ್ಸು ಇಲ್ಲಿಗೆ ಮತ್ತೆ ಯಾಕೆ ಬಂದೆ? ಹೋಗು ಸುಮ್ಮನೆ, ನಂತರ ಏನೂ ಮಾತಾಡಬೇಡ. ಸೇಹುನ್ ಸ್ವಲ್ಪ ಹೊರಗಡೆ ಬರ್ತೀಯಾ? ಇವಾಗ ಫಯಾನಿಗೆ ನೀನು ಹೆಲ್ಪ್ ಬೇಕು. ಏನು ಹೆಲ್ಪು? ನಿನಗೆ ಬೇಕಿದ್ರೆ ಕೇಳು ಕಿಮ್ಸು, ನಾನು ಹೆಲ್ಪ್ ಮಾಡ್ತೀನಿ. ಆದರೆ ಫಯಾನ್ಗೆಲ್ಲ ನನಗೆ ಯಾವ ಹೆಲ್ಪ್ನೂ ಮಾಡೋಕ್ಕಾಗಲ್ಲ. ಹೇ, ಸಿಚುವೇಶನ್ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ಅಲ್ಲಿ ಆ ಸೈಕೋ ಮೆನ್ ನಮ್ಮ ಫಯಾನ್ ಕೆನ್ನೆಗೆ ಜೋರಾಗಿ ಹೊಡೆದ್ಬಿಟ್ಟ. ಏನು ಹೇಳ್ತಿದ್ಯಾ? ಅವನು ಯಾಕೆ ನನ್ನ ಫಯಾನಿಗೆ ಹೊಡೆದ? ಅದು ನಿಮಗೆ ಹೇಳ್ತಾ ಕೂರೋದಕ್ಕೆ ಟೈಮ್ ಇಲ್ಲ ಸೇಹುನ್, ನೀನು ಬೇಕಪ್ಪ ಅಂದ್ಬಿಟ್ಟು ಕಿಮ್ಸು ಸೇಹುನ್ ಕೈ ಹಿಡ್ಕೊಂಡು ನೀವಿದ್ದ ಪ್ಲೇಸಿಗೆ ಎಂಟ್ರಿ ಆಗೋಷ್ಟರಲ್ಲಿ ಅಲ್ಲಿ ನಮ್ಮ ಜೇಕೆಗೂ ಆ ಮಿನ್ಗೂ ದೊಡ್ಡ ಫೈಟೇ ನಡೀತಿದೆ. ನೀವು ಮಿನ್ ಕೊಟ್ಟಿದ್ದ ಸ್ಲ್ಯಾಬ್ಗೆ ಅದನ್ನು ತಡ್ಕೊಳಕ್ಕಾಗದೆ ಕೆಳಗಡೆ ಬಿದ್ದೋಗಿರ್ತೀರಲ್ವಾ, ಆವಾಗ ಜಿಮಿನ್ ದೂರದಿಂದನೇ ನಿಮ್ಮನ್ನ ನೋಡಿರ್ತಾರೆ. ನೆಕ್ಸ್ಟ್ ನಮ್ಮ ಜಿಮಿಶಿ ಜೆಕೆ ಹತ್ರ ಹೋಗ್ಬಿಟ್ಟು, ಜೆಕೆ ಆ ಮಿನ್ ಇದ್ದಾನಲ್ಲ ಅವನು ನಮ್ಮ ಫಯನ್ ಕೆನೆಗೆ ಸ್ಲ್ಯಾಪ್ ಮಾಡಿಬಿಟ್ಟ. ಫೈನ್ ಕೆಳಗಡೆ ಬಿದ್ದು ಅಳ್ತಿದ್ದಾಳೆ. ಏನಂದೆ? ಆ ಮಿನ್ಗೆ ಎಷ್ಟು ಧೈರ್ಯ ನನ್ನ ಫಯನ್ ಮೇಲೆ ಕೈ ಮಾಡ್ತಾನೆ ಅವನು. ಇವತ್ತು ಅವನ ಕೈ ಮುರಿದೆ ಬಿಡಲ್ಲ ನಾನು ಅಂತ ಫುಲ್ ಸಿಟ್ಟಾಗಿ ಕೋಪದಲ್ಲೇ ಬಂದು ಮಿನ್ ಜೊತೆ ಚೆನ್ನಾಗಿ ಫೈಟ್ ಮಾಡ್ತಿದ್ದಾರೆ. ಮಿನ್ಗೆ ಜೆಕೆ ಹೊಡೆದಿದ್ದ ಏಟಿಗೆ ಬಾಯಲ್ಲಿ ಬ್ಲಡ್ ಬರ್ತಿದ್ರೆ ಜೆಕೆಗೆ ಮೂಗಲ್ ಬ್ಲಡ್ ಬರ್ತಿದೆ. ಬಿಕಾಸ್ ಮಿನ್ನು ಜೆಕೆ ಅಷ್ಟೇ ಸ್ಟ್ರಾಂಗ್ ಇದ್ದಾನೆ, ಇಬ್ಬರು ಒಬ್ರಿಗಿಂತ ಒಬ್ಬರು ಹೆಚ್ಚು. ಜೆಕೆ ಸಾಕು ಬಿಡು ಜೆಕೆ, ನೀವಿಬ್ಬರು ಹೀಗೆ ಹೊಡೆದಾಡ್ಕೋತಾ ಇದ್ರೆ ನಿಮ್ಮಿಬ್ಬರಲ್ಲೊಬ್ರು ಗ್ಯಾರಂಟಿ ಹಾಸ್ಪಿಟಲ್ ಸೇರಿಕೊಂಡು 1 year ಬೆಡ್ ರೆಸ್ಟ್ ತೊಗೋಬೇಕಾಗತ್ತಷ್ಟೇ. ಬಿಡು ಅವನ್ನ. ಇಲ್ಲ ಜಿಮಿನ, ಇವತ್ತು ಇವನ ಇಲ್ಲ ನಾನು ನೋಡೇ ಬಿಡ್ತೀನಿ. ಇವನಿಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಫಯಾನ್ಗೆ ಹೊಡಿತಾನೆ. ಅದು ಈ ಜೆಕೆ ಹುಡುಗಿನ ಅಷ್ಟು ಮೀಟ್ರ್ ಇದೆಯಾ ಇವನ ಹತ್ರ? ಇವತ್ತೇನಾದರೂ ಸರಿ, ಈ ಮಿನ್ಗೆ ನನ್ನ ಕೈಲೇ ಸಾವು ಅಂತ ಜೆಕೆ ಮತ್ತೆ ಅವನಿಗೆ ಹೊಡಿತಾರೆ. ನೀವು ಜೆಕೆನೇ ನೋಡ್ತಿದ್ದೀರಾ. ನೆಕ್ಸ್ಟ್ ಟೈಮ್ ಸ್ಕಿಪ್. ಜೆಕೆ ಏನೋ ಇದೆಲ್ಲ, ನೀವಿಬ್ಬರು ಇಷ್ಟೊಂದು ಕಿತ್ತಾಡ್ಕೋತೀರಾ ಅಂತ ನಂಗೆ ಮುಂಚೆನೇ ಗೊತ್ತಾಗಿದ್ದಿದ್ರೆ ನಾನು ನಿಮಗೆ ಮಿನ್ ಫಯಾನಿಗೆ ಹೊಡೆದಿದ್ದ ವಿಷಯನ ನಿನ್ನ ಹತ್ರ ಹೇಳ್ತಾನೆ ಇರಲಿಲ್ಲ. ನಾನೇ ಹೇಗೋ ಮ್ಯಾನೇಜ್ ಮಾಡ್ತಿದ್ದೆ. ಸದ್ಯ ನಮ್ಮ ಕಾಲೇಜ್ ಲೆಕ್ಚರಲ್ಲಿ ಅಡ್ಡ ಬಂದು ನಿಮ್ಮಿಬ್ಬರು ಫೈಟ್ನ ನಿಲ್ಲಿಸಿದ್ರು. ಇಲ್ಲ ಅಂದಿದ್ರೆ ನೀವಿಬ್ಬರು ಹಾಸ್ಪಿಟಲ್ ಅಲ್ಲ ಸ್ಮಶಾನ ಸೇರ್ತಿದ್ರಿ. ನಿಂಗೆ ಯಾಕೋ ಇಷ್ಟೊಂದು ಕೋಪ ಬರುತ್ತೆ ಜೆಕೆ? ಅವನು ಅವಳಿಗೆ ಹೊಡೆದ್ರೆ ನಿಂಗೆ ಯಾಕೆ ಸಿಟ್ಟು ಬರುತ್ತೆ? ನೀನು ಯಾಕೆ ಸಿಟ್ಟು ಮಾಡ್ಕೋತೀಯಾ? ನೀನೇನು ಫಯನ್ನ ಲವ್ ಮಾಡ್ತಿದ್ಯಾ? ಇಲ್ಲ ತಾನೇ? ಅವಳಿಗೇನಾದರೆ ನಿಂಗೇನು ಜೆಕೆ? ಜಿಮಿನಾ, ಇವಾಗೇನು ನನಗೆ ಫಯನ್ ಮೇಲಿರೋ ಫೀಲಿಂಗ್ಸ್ ಬರೀ ಲಸ್ಟ್ ಮಾತ್ರ ಅಲ್ಲ, ಲವ್ ಫೀಲ್ ಇದೆ ಅಂತ ನಿನಗೆ ಹೇಳಬೇಕು ಅಷ್ಟೇ ತಾನೇ? ಸರಿಯಾಗಿ ಕೇಳಿಸ್ಕೊ. ನನಗೆ ಫಯನ್ ಅಂದರೆ ಇಷ್ಟ. ನಾನು ಅವಳನ್ನ ಲವ್ ಮಾಡ್ತಿದ್ದೀನಿ. ಸಾಕಾ? ಇಲ್ಲ ಇನ್ನೂ ಏನಾದರೂ ಹೇಳಬೇಕಾ? ಜಿಮಿನ್, ಹಾಂ, ಓ ಫಯನ್, ಕ್ಲಾಸ್ ಬಿಟ್ಟು ತುಂಬ ಹೊತ್ತಾಯ್ತಲ್ವಾ? ನೀನಿನ್ನೂ ಮನೆಗೆ ಹೋಗಿಲ್ವಾ? ಇಲ್ಲ, ನಾವು ಒಳಗಡೆ ಬರ್ಬೋದಾ? ಬಾ ಒಳಗಡೆ. ನಾನು ಜೆಕೆ ಹತ್ರ ಸ್ವಲ್ಪ ಹೊತ್ತು ಪರ್ಸ್ನಲಾಗಿ ಮಾತಾಡಬೇಕಿತ್ತು ಜಿಮಿನ್. ಓಕೆ ವಯನ್, ನೀನು ಮಾತಾಡು, ನಾನು ಹೊರಗಡೆ ಇರ್ತೀನಿ. ನೆಕ್ಸ್ಟ್ ನೀವು ನಿಮ್ಮ ಕ್ಲಾಸ್ ರೂಮ್ ಒಳಗಡೆ ಎಂಟರ್ ಆಗಿ ಜೆಕೆ ಪಕ್ಕದ ಬೆಂಚಲ್ಲಿ ಬಂದು ಕೂತ್ಕೋತೀರಾ. ಈಗ ಕ್ಲಾಸ್ ರೂಮ್ ಒಳಗಡೆ ನಿಮ್ಮನ್ನ ಜೆಕೆ ಬಿಟ್ಟರೆ ಬೇರೆ ಯಾರೂ ಇಲ್ಲ, ಓಕೆನಾ? ಏನು ವಯನ್, ನನಗೋಸ್ಕರ ತುಂಬ ಫೀಲ್ ಮಾಡ್ತಿದ್ಯಾ ಹಾಗೆ? ನಾನು ಯಾಕೆ ಜೆಕೆ ನಿನಗೋಸ್ಕರ ಫೀಲ್ ಮಾಡಲಿ? ಹಾಂ, ಏಯ್ ಇಲ್ಲಿ ನೋಡು, ಇವತ್ತು ನಿನಗೋಸ್ಕರನೇ ಆ ಮಿನ್ ಜೊತೆ ಹೊಡೆದಾಡ್ಕೊಂಡು ನನ್ನ ಫೇಸ್ ಫುಲ್ ಡ್ಯಾಮೇಜ್ ಆಗಿದೆ. ನೋಡು, ನನ್ನ ಮೂಗಲ್ಲಿ ಇನ್ನೂ ಬ್ಲಡ್ ಬರ್ತಾನೆ ಇದೆ. ನಿನ್ನನ್ನು ಯಾರು ಆ ಮಿನ್ ಜೊತೆ ಫೈಟ್ ಮಾಡು ಅಂತ ಹೇಳಿದವರು? ನಾನು ಹೇಳಿದ್ನಾ? ಹೇಯ್, ಒಳ್ಳೆ ಲೂಸ್ ಥರ ಮಾತಾಡ್ಬೇಡ ವಯನ್. ಅವ್ನು ನಿನ್ನ ಕೆನೆಗೆ ಹೊಡೆದ ಅಂತ ನಂಗೆ ಗೊತ್ತಾದ್ಮೇಲೂ ನಾನು ಹೇಗೆ ಸುಮ್ಮನೆ ಇರೋದಕ್ಕಾಗತ್ತೆ? ನನಗೆ ಕೋಪ ಬಂತು, ಸೊ ಅವನ ಜೊತೆ ಫೈಟ್ ಮಾಡಿದೆ. ಜೆಕೆ, ಅವ್ನು ಜಸ್ಟ್ ನನ್ನ ಕೆನ್ನೆಗೆ ಮಾತ್ರ ಸ್ಲ್ಯಾಪ್ ಮಾಡ್ದ. ಬಟ್ ನೀನು ನನಗೇನೆಲ್ಲ ಮಾಡಿದ್ದೀಯ ಅಂತ ನೆನಪಿದ್ಯಾ ಜೆಕೆ? ಅದು ಬಿಡು. ಇಷ್ಟಕ್ಕೂ ಅವನು ನನಗೆ ಯಾಕೆ ಹೊಡೆದ ಅಂತ ನಿನಗೆ ಗೊತ್ತಾ? ನಿನ್ನಿಂದನೇ. ಏನು? ನನ್ನಿಂದನಾ? ನಾನೇನು ಮಾಡಿದೆ? ನೀನು ನನಗೆ ಕಾಲೇಜಿಗೆ ಬರೋಕ್ಕೂ ಮುಂಚೆ ಜೂಲಿ ಜೊತೆ ತಾನೇ ಕ್ಲೋಸ್ ಆಗಿರ್ತಿದ್ದೆ. ಬಟ್ ಇವಾಗ ಯಾಕೆ ನೀನು ನನ್ನ ಹಿಂದೆ ಬಿದ್ದು ಅವಳನ್ನ ಅವಾಯ್ಡ್ ಮಾಡ್ತಿದ್ಯಾ? ಅವಳು ನನ್ನ ವಾರ್ನ್ ಮಾಡಿದ್ಲು. ಆ್ಯಂಡ್ ಆ ಮಿನ್ಗೆ ನಮ್ಮಿಬ್ಬರ ಬಗ್ಗೆ ಏನೋ ಹೇಳಿದ್ದಾಳೆ ಅನಿಸುತ್ತೆ. ಓಹ್, ಇದ್ದ ವಿಷಯ. ಫಯನ್, ನಾನು ಜೂಲಿ ಜೊತೆಗೆ ಮಾತ್ರ ಅಲ್ಲ, ನನ್ನ ಜೊತೆ ಯಾವ ಹುಡುಗಿರು ಚೆನ್ನಾಗಿ ಕ್ಲೋಸಾಗಿ ಮಾತಾಡ್ತಿದ್ರೋ ಆ ಹುಡುಗಿರ ಜೊತೆಗೂ ಫ್ಲರ್ಟ್ ಮಾಡಿಕೊಂಡು ಹಾಯಾಗಿ ಮಾತಾಡ್ತಿದ್ದೆ. ಐ ಥಿಂಕ್ ಈ ಜೂಲಿ ಜೊತೆ 1% ಎಕ್ಸ್ಟ್ರಾ ಕ್ಲೋಸ್ ಆಗಿದ್ದೆ ಅನ್ಸುತ್ತೆ ಅಷ್ಟೇ. ಹಾಗಂತ ನನಗೆ ಯಾವತ್ತು ಅವಳನ್ನ ಲವ್ ಮಾಡ್ತಿದ್ದೀನಿ ಅಂತ ಅವಳ ಹತ್ರ ಹೇಳೇ ಇಲ್ಲ. ಇನ್ಫ್ಯಾಕ್ಟ್ ಆ ರೀತಿ ಫೀಲಿಂಗ್ಸೇ ನನಗೆ ಇದುವರೆಗೂ ಅವಳ ಮೇಲೆ ಹುಟ್ಟೋದು ಇಲ್ಲ. ಬಿಕಾಸ್ ಐ ಲವ್ ಯು ವಯನ್. ಲವ್ವಾ? ಅದು ನಿನಗೆ ನನ್ನ ಮೇಲೆ ಲವ್ವಾ? ಇದನ್ನು ನಾನು ನಂಬೇಕಾ ಜೆಕೆ? ನಿನ್ನ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಫೂಲ್ ಮಾಡಿ ಯೂಸ್ ಆ್ಯಂಡ್ ಥ್ರೋ ಮಾಡಬೇಕು ಅಂದ್ಕೊಂಡಿದ್ಯಾ? ಅದಕ್ಕೆ
ಈ ಲವ್ವು ಗಿವ್ವು ಅಂತ ಹೇಳ್ಕೊಂಡು ಸುಮ್ಮನೆ ನನ್ನ ಹತ್ರ ಆ್ಯಕ್ಟಿಂಗ್ ಮಾಡ್ತಿದ್ಯಾ? ಇದೆಲ್ಲ ಯಾಕೆ ಜೇಕೆ? ಹೇ, ಹೌದು, ನನ್ನ ಉದ್ದೇಶ ಮುಂಚೆ ಅದೇ ಆಗಿತ್ತು. ಆದರೆ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲದೆ ನಾನು ನಿನ್ನ ನಿಜವಾಗ್ಲೂ ಲವ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ ವಯನ್. ಐ ಫೀಲ್ ಯು, ಐ ಆಮ್ ರಿಯಲಿ ಲವ್ ಯು. ನಿನಗೆ ಲವ್ ಫೀಲಿಂಗ್ಸ್ ಅಂದರೆ ಹೇಗಿರುತ್ತೆ ಅಂತ ಗೊತ್ತಾ ಜೇಕೆ? ಮುಂಚೆ ಸತ್ಯವಾಗ್ಲೂ ಗೊತ್ತಿರಲಿಲ್ಲ ವಯನ್, ಆದರೆ ನಿನ್ನಿಂದ ಆ ಫೀಲಿಂಗ್ಸ್ ಹೇಗಿರುತ್ತೆ ಅಂತ ನನಗೆ ಇವಾಗ ಗೊತ್ತಾಗ್ತಿದೆ. ನಾನು ಯಾವತ್ತೂ ನೈಟ್ ಹೊತ್ತೆಲ್ಲ ನಿದ್ದೆ ಬಿಟ್ಟು ಎಚ್ಚರವಾಗಿದ್ದೋನೇ ಅಲ್ಲ. ಬಟ್ ಇವಾಗೆಲ್ಲ ಸರಿಯಾಗಿ ನಿದ್ದೆ ಮಾಡೋದಕ್ಕೆ ಆಗಲ್ಲ. ನಿದ್ದೆ ಮಾಡೋದನ್ನೇ ಬಿಟ್ಟಿದ್ದೀನಿ. ಬರೀ ನೀನೇ ನನ್ನ ಮೈಂಡ್ ಫುಲ್ ಓಡಾಡ್ತಿರ್ತೀಯ ವಯನ್. ನನಗೆ ಅರಿವಿಲ್ಲದೆ ನಿನ್ನ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿರ್ತೀನಿ. ನಾನು ನಿನ್ನ ಫಸ್ಟ್ ಟೈಮ್ ನೋಡಿದಾಗ ಎಷ್ಟು ಕೋಪ ಮಾಡ್ಕೋತಿದ್ನೋ ಆ ರೀತಿ ಕೋಪ ಇವಾಗೆಲ್ಲ ನಿನ್ನ ಫೇಸ್ ನೋಡಿದರೆ ಬರೋದೇ ಇಲ್ಲ. ಅದ್ರ ಬದಲಾಗಿ ನಿನ್ನ ಮುತ್ತಾಡ್ಬೇಕನ್ಸುತ್ತೆ, ನಿನ್ನ ಟೈಟಾಗಿ ಹಗ್ ಮಾಡಿಕೊಂಡು ಕಿಸ್ ಕೊಡ್ಬೇಕನ್ಸುತ್ತೆ. ಇನ್ನು ಏನೇನೋ ಅನಿಸುತ್ತೆ ವಯನ್. ನನ್ನ ನಂಬು, ನಾನು ನಿನ್ನ ನಿಜವಾಗ್ಲೂ ಲವ್ ಮಾಡ್ತಿದ್ದೀನಿ. ಐ ಲವ್ ಯು. ಆಗ ನೀವು ನಿಮ್ಮ ಬ್ಯಾಗ್ನಿಂದ ಕರ್ಚಿಫ್ ತೊಗೊಂಡು ಜೆ ಕೆ ನೋಸಲ್ಲಿ ಬ್ಲೀಡ್ ಆಗ್ತಿರೋ ಬ್ಲಡ್ನೆಲ್ಲ ವೈಪ್ ಮಾಡ್ತೀರಾ. ಜೆ ಕೆ ಸ್ಮೈಲ್ ಮಾಡಿಕೊಂಡು ನಿಮ್ಮನ್ನೇ ನೋಡ್ತಿದ್ದಾರೆ ಲವ್ವಿಂದ. ಜೆ ಕೆ, ಹಾಗಿದ್ರೆ ನಿನಗೆ ನನ್ನ ಮೇಲೆ ಟ್ರೂ ಲವ್ ಇದೆ ಅಲ್ವಾ? ಹೌದು ವಯನ್. ಸರಿ, ನನಗೋಸ್ಕರ ಏನು ಬೇಕಿದ್ರು ಮಾಡ್ತೀಯಾ ಜೆ ಕೆ? ಎಸ್, ಮಾಡ್ತೀನಿ ವಯನ್. ಏನು ಮಾಡಬೇಕು ಅಂತ ಹೇಳು. ಹೇಳ್ತೀನಿ, ಬಟ್ ಇವಾಗಲ್ಲ, ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಓಕೆ ಬಾಯ್, ನಾನಿವಾಗ ಮನೆಗೆ ಹೋಗಬೇಕು. ಹೇ ವಯನ್, ನಾನು ನಿನಗೆ ಐ ಲವ್ ಯು ಅಂತ ಹೇಳಿದೆ. ಸೊ ವಾಟ್? ನೀನು ವಾಪಸ್ ಲವ್ ಯು ಟು ಅಂತ ಹೇಳಲ್ವಾ? ಅದು ಹೇಳಬೇಕಂತ ನನಗೂ ಅನ್ನಿಸ್ಬೇಕಲ್ವ ಜೆಕೆ? ಹಾಗೆ ಅನ್ನಿಸ್ದಾಗ ನಾನೇ ಹೇಳ್ತೀನಿ. ಬಾಯ್, ಟೇಕ್ ಕೇರ್ ಅಂದ್ಬಿಟ್ಟು ನೀವು ಜೆ ಕೆಗೊಂದು ಸ್ಮೈಲ್ ಕೊಟ್ಟು ಹೋಗ್ತೀರಾ. ಇಲ್ಲಿ ನಮ್ಮ ಜೆ ಕೆಗಂತೂ ಖುಷಿ ತಡ್ಕೊಳಕ್ಕಾಗ್ತಿಲ್ಲ, ಫುಲ್ ಹ್ಯಾಪಿ ಅವರು. ನೆಕ್ಸ್ಟ್ ಟೈಮ್ ಸ್ಕಿಪ್ ಟು ನೈಟ್. ಜೆ ಕೆ ಇವಾಗ ಅವ್ರ ಅಮ್ಮನ ತೊಡೆ ಮೇಲೆ ಮಲ್ಕೊಂಡು ನಿಮ್ಮ ಬಗ್ಗೆನೇ ಏನೇನೋ ಮಾತಾಡ್ತಿದ್ದಾರೆ. ಜೆ ಕೆ ಅಮ್ಮ ಜೆ ಕೆಗಾಗಿರೋ ಗಾಯಗಳಿಗೆಲ್ಲ ಟ್ರೀಟ್ ಮಾಡ್ತಿರ್ತಾರೆ. ಅಮ್ಮ, ವಯನ್ ನನ್ನ ಲವ್ಗೆ ಓಕೆ ಹೇಳ್ತಾಳಲ್ವಾ? ಖಂಡಿತ ಹೇಳ್ತಾಳೆ ಜೆ ಕೆ. ನಿನ್ನಂಥ ಮುದ್ದಾದ ಹುಡುಗನ ಯಾವ ಹುಡುಗಿ ತಾನೇ ಬೇಡ ಅಂತಾಳೆ ಹೇಳು? ನೀನು ಫೀಲ್ ಮಾಡಬೇಡ, ಅವಳು ಪಕ್ಕ ನಿನಗೆ ಸಿಗ್ತಾಳೆ. ಥ್ಯಾಂಕ್ ಯು ಮಾ. ಅಮ್ಮ, ನಿನಗೆ ವಯನ್ ಓಕೆನಾ? ಜೆ ಕೆ, ನಿನ್ನ ಇಷ್ಟನೇ ನನ್ನ ಇಷ್ಟ. ಹೌದಾ? ಆದರೂ ಜೆ ಕೆ, ನೀನು ಮೊದಲೆಲ್ಲ ಪಾಪ ವಯನಿಗೆ ಸಖತ್ತು ಕಾಟ ಕೊಟ್ಟಿದ್ಯಾ. ಅದನ್ನೆಲ್ಲ ಹೇಗೆ ತಡ್ಕೊತೋ ಏನೋ. ಇನ್ನು ಮುಂದೇನಾದರೂ ಅವಳ ಹತ್ರ ಏನೂ ಕಿರಿಕ್ ಮಾಡ್ಕೊಬೇಡ. ಅವಳನ್ನ ಚೆನ್ನಾಗಿ ನೋಡ್ಕೊ, ಗೊತ್ತಾಯ್ತಾ? ಗೊತ್ತಾಯ್ತು ಮಾ. ಮೊದಲು ಅವಳು ನನ್ನ ಲವ್ಗೆ ಓಕೆ ಅಂತ ಹೇಳಿ, ಆಮೇಲೆ ನೋಡು ಅವಳನ್ನ ಹೆಂಗೆ ನೋಡ್ಕೊತೀನಿ ಅಂತ. ಸರಿ, ಟೈಮ್ ಆಯಿತು, ಹೋಗಿ ಮಲ್ಕೊ. ನೆಕ್ಸ್ಟ್ ಜೆ ಕೆ ಅವ್ರ ಬೆಡ್ರೂಮಲ್ಲಿ ಬಂದು ಅವ್ರ ಬೆಡ್ ಮೇಲೆ ಬಿದ್ದು ಒದ್ದಾಡ್ತಿದ್ದಾರೆ. ಅವ್ರಿಗೆ ನಿದ್ದೆನೇ ಬರ್ತಿಲ್ಲ, ನಿಮ್ಮ ನೆನಪೇ ಜಾಸ್ತಿ ಬರ್ತಿದೆ, ನಿಮ್ಮ ಜೊತೆ ಮಾತಾಡಬೇಕು ಅನ್ನಿಸ್ತಿರುತ್ತೆ. ನೆಕ್ಸ್ಟ್ ನಿಮಗೆ ಕಾಲ್ ಮಾಡ್ತಾರೆ. ಯಾರು ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿರೋದು? ಇವನ. ಹೇಳು ಜೆ ಕೆ, ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದು? ವಯನ್, ಏನು ಮಾಡ್ತಿದ್ಯಾ? ಹಾಂ, ಡ್ಯಾನ್ಸ್ ಮಾಡ್ತಿದ್ದೆ. ಏನು ಇಷ್ಟೊತ್ತಲ್ಲ? ಮತ್ತಿನ್ನೇನು ಜೆ ಕೆ, ಈ ಟೈಮಲ್ಲಿ ಕಾಲ್ ಮಾಡಿ ಏನು ಮಾಡ್ತಿದ್ಯಾ ಅಂತ ಕೇಳಿದರೆ ಇನ್ನೇನು ಹೇಳಿ? ನಾನು ಮಲ್ಕೊಂಡಿದ್ದೆ, ನೀನು ಕಾಲ್ ಮಾಡಿ ಎಬ್ಬಿಸ್ದೆ. ಓ, ನೀನು ನಿದ್ದೆನೋ ಡಿಸ್ಟರ್ಬ್ ಮಾಡಿದ್ದೆ ನಾನು? ಇವಾಗ ಏನು ಕಾಲ್ ಮಾಡಿದ್ದೆ ಅಂತ ಫಸ್ಟು ಹೇಳು. ವಯನ್, ನಾನು ಅವಾಗಿಂದ ಪ್ರಯತ್ನ ಪಡ್ತಾನೇ ಇದ್ದೀನಿ. ನನ್ನಿಂದ ಸರಿಯಾಗಿ ನಿದ್ದೆ ಮಾಡೋಕ್ಕೆ ಆಗ್ತಿಲ್ಲ ಕಣೆ. ಬಟ್ ನೀನು ಮಾತ್ರ ಹೆಂಗೆ ನಿದ್ದೆ ಮಾಡಿದೆ? ಸುಮ್ಮನೆ ಕಣ್ಮುಚ್ಚಿ ಮಲ್ಕೋ ಜೆ ಕೆ, ನಿಂಗೂ ನಿಧಾನಕ್ಕೆ ನಿದ್ದೆ ಬರುತ್ತೆ. ಇಲ್ವೇ? ಬರ್ತಿಲ್ವೇ? ಕಣ್ಣು ಮುಚ್ಚಿದ್ರು ನೀನೇ ಕಾಣಿಸ್ತೀಯಾ, ಕಣ್ಣು ಬಿಟ್ಟರು ನೀನೇ ಕಾಣಿಸ್ತೀಯ ವಯನ್. ನಾ ಹೇಗೆ ನಿದ್ದೆ ಮಾಡಲಿ ನೀನೇ ಹೇಳು? ಅಯ್ಯೋ, ತಲೆ ತಿಂತಿದ್ದಾನೆ. ಬೇಜಾನ್ ಮೂವೀಸ್ ಆ್ಯಂಡ್ ಡ್ರಾಮಾಸ್ಗಳನ್ನೆಲ್ಲ ನೋಡ್ತಾನೆ ಅನಿಸುತ್ತೆ. ಅದಕ್ಕೆ ಈ ರೀತಿ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಿದ್ದಾನೆ. ಹಲೋ ವಯನ್, ಯಾಕೆ ಕೇಳಿಸ್ತಿಲ್ವಾ? ಏನಾದರೂ ಮಾತಾಡು. ಜೆ ಕೆ ಪ್ಲೀಸ್, ನನಗೆ ನಿದ್ದೆ ಬರ್ತಿದೆ, ನಾನಿವಾಗ ಕಾಲ್ ಕಟ್ ಮಾಡ್ತೀನಿ ಅಷ್ಟೇ. ಗುಡ್ ನೈಟ್. ಏ ವಯನ್, 1 ನಿಮಿಷ. ಏನು? ಅಕಸ್ಮಾತ್ ಮಿಡ್ ನೈಟಲ್ಲಿ ನಾನೇನಾದರೂ ನಿನ್ನ ಕನಸಿಗೆ ಬಂದರೆ ನಾಳೆ ಮಾರ್ನಿಂಗ್ ಮಿಸ್ ಮಾಡಿದೆ ನನ್ನ ಹತ್ರ ಹೇಳೋ. ಅಯ್ಯೋ ಕರ್ಮ. ಜೆ ಕೆ, ನಾಳೆ ಸಂಡೇ, ನಾಳೆ ಕಾಲೇಜ್ ಎಲ್ಲಿರುತ್ತೆ? ಅಲ್ಲೇ ಇರುತ್ತೆ ವಯನ್. ಸಂಡೇ ಅಂದ ಮಾತ್ರಕ್ಕೆ ಎಲ್ಲಾದರೂ ಹೋಗುತ್ತಾ ಅದು? ಸಾಕು ಮಾಡು ನೀನು ಟಪ್ಪ ಜೋಕ್ನ, ಬಿಟ್ಟರೆ ಸುಮ್ಮನೆ ಏನೇನೋ ಮಾತಾಡ್ತಾನೆ ಇರ್ತೀಯ. ಹಲೋ ವಯನ್. ಓ, ಕಟ್ ಮಾಡಿಬಿಟ್ಲು. ಹೌದು, ನಾನು ಯಾಕೆ ಹಿಂಗಾದೆ? ಬದಲಾಯಿಸ್ಬಿಟ್ಲು ನನ್ನ.
ವಯನ್, ನೀನು ಏನೇ ಮಾಡಿದೆ ನನಗೆ? ನಾನು ಹೆಂಗಿದ್ದೋಂಗೆ ಗೊತ್ತಾ? ಇವಾಗ ಹಿಂಗಾಗ್ಬಿಟ್ಟೆ. ಎಲ್ಲದಕ್ಕೂ ನೀನೇ ಕಾರಣ. ಎಂಥ ದೊಡ್ಡ ಪ್ಲೇ ಬಾಯ್ ನಾನು, ನನ್ನನ್ನೇ ನೀನು ಬಲೆ ಬೀಳಿಸ್ಕೊಂಬಿಟ್ಟೆ ಅಲ್ವಾ? ನಿನ್ನಲ್ಲಿ ಏನೋ ಒಂದು ಸ್ಪೆಷಾಲಿಟಿ ಇದೆ ವಯನ್. ಅದೇ ಯಾವಾಗಲೂ ನನ್ನ ನಿನ್ನ ಕಡೆಗೆ ಸೆಳೆಯುತ್ತೆ. ಐ ಲವ್ ಯು. ನೆಕ್ಸ್ಟ್ ಡೇ ಮಾರ್ನಿಂಗ್, ಇವತ್ತು ಬೆಳಿಗ್ಗೆನೇ ನೀವೇ ಇವಾಗ ಜೆ.ಕೆ ಕಾಲ್ ಮಾಡಿ ನಾವಿಬ್ಬರು ಮೀಟ್ ಆಗೋಣ, ಹೊರಗಡೆ ಬಾ ಅಂತ ಕರಿತೀರಾ. ಜೆ.ಕೆನೂ ಫುಲ್ ಟಿಪ್ ಟಾಪಾಗಿ ರೆಡಿಯಾಗಿ ನೀವು ಹೇಳಿದ ಪ್ಲೇಸ್ ಹತ್ರ ಬಂದು ನಿಂತು ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ವಯನ್, ನೀ ಹೇಳಿದ ಕಾಫಿ ಶಾಪ್ ಹತ್ರನೇ ಅವಾಗಿಂದ ವೆಯ್ಟ್ ಮಾಡ್ತಿದ್ದೀನಿ. ನೀನು ಇನ್ನೂ ಎಲ್ಲಿದ್ದೀಯಾ? ಬೇಗ ಬಾ. ಜೆ.ಕೆ, ಕಾಫಿ ಶಾಪ್ ಹತ್ರ ಬೇಡ, ನಮ್ಮ ಕಾಲೇಜ್ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆಯಲ್ಲ, ಅಲ್ಲಿಗೆ ಬಾ. ಓಕೆ, ಬರ್ತೀನಿ ವಯನ್. ನೆಕ್ಸ್ಟ್ ಟೈಮ್ ಸ್ಕಿಪ್. ಹಲೋ ವಯನ್, ನಾನು ಬಂದಾಯಿತು. ನೀನು ಇಲ್ಲಿದೆಯಾ? ಸಾರಿ ಜೆ.ಕೆ, ನಾನು ಇಷ್ಟೊತ್ತು ಆ ಪಾರ್ಕ್ ಒಳಗಡೆ ಇದ್ದೆ. ಬಟ್ ನೀ ಅಲ್ಲಿಗೆ ಬರೋ ಅಷ್ಟರಲ್ಲಿ ಕಿಮ್ಸು ನನಗೆ ಕಾಲ್ ಮಾಡಿ ಶಾಪಿಂಗ್ ಮಾಲಿಗೆ ಬಾ, ನಾನೇನೋ ಪರ್ಚೇಸ್ ಮಾಡಬೇಕು ಅಂತ ಕರೆದ್ಲಾ. ನಾನು ಇವಾಗ ಮಾಲಲ್ಲಿದ್ದೀನಿ, ನೀನು ಇಲ್ಲಿಗೆ ಬಂದ್ಬಿಡು. ನಾನು ಲೊಕೇಶನ್ ಶೇರ್ ಮಾಡ್ತೀನಿ. ನಿನ್ನ ಹತ್ರ ಏನೋ ಒಂದು ಹೇಳಬೇಕು ಜೆ.ಕೆ. ಹೌದಾ, ಸರಿ ವಯನ್, ಬರ್ತೀನಿ. ನೆಕ್ಸ್ಟ್ ಜೆ.ಕೆನೂ ಫಾಸ್ಟಾಗಿ ಕಾರ್ ಡ್ರೈವ್ ಮಾಡಿಕೊಂಡು ಆ ಶಾಪಿಂಗ್ ಮಾಲ್ ಹತ್ರ ಬಂದು ನಿಮಗೆ ಅಗೇನ್ ಕಾಲ್ ಮಾಡ್ತಾರೆ. ವಯನ್, ನಾನು ಬಂದಾಯಿತು, ಪ್ಲೀಸ್ ಇವಾಗಲಾದರೂ ಹೇಳು, ನೀನು ಎಲ್ಲಿದೆಯಾ? ಬೇಗ ನನ್ನ ಕಣ್ಮುಂದೆ ಕಾಣಿಸ್ಕೋ. ಐ ಆಮ್ ರಿಯಲಿ ವೆರಿ ಸಾರಿ ಜೆ.ಕೆ. ಅದು ಏನಾಯ್ತಂದರೆ, ನಾನು ಅದಕ್ಕೆ ನನಗೆ ಕಾಲ್ ಮಾಡಿ ಮನೆಗೆ ಬೇಗ ಬಾ ವಯನ್ ಅಂತ ಕರೆದ್ರಾ. ನಾನು ಏನೋ ಎಮರ್ಜೆನ್ಸಿ ಕರಿತಾ ಇರ್ಬೋದೇನೋ ಅಂದ್ಕೊಂಡು ಮನೆಗೆ ಹೋಗ್ಬಿಟ್ಟೆ ಜೆ.ಕೆ. ನಾನು ಇವಾಗ ನಮ್ಮ ಮನೇಲಿದ್ದೀನಿ. ನೀನು ನಿಮ್ಮ ಮನೆಗೆ ವಾಪಸ್ ಹೋಗ್ಬಿಡು. ನಾವಿಬ್ಬರು ನಾಳೆ ಕಾಲೇಜಲ್ಲಿ ಮೀಟ್ ಆಗೋಣ, ಓಕೆ? ವಯನ್, ದಿಸ್ ಇಸ್ ಟೂ ಮಚ್. ನೀನು ಈ ಮಾಲ್ ಬಿಟ್ಟು ಹೋಗಬೇಕಾದ್ರೇ ನನಗೊಂದು ಕಾಲ್ ಮಾಡಿ ಹೇಳಿರ್ಬೋದಿತ್ತಲ್ವಾ? ಯಾಕೆ ಸುಮ್ಮನೆ ನನ್ನ ಅಲ್ಲಿ ಇಲ್ಲಿ ಅಂತ ಅಲಿಸ್ತಾ ಇದೆಯಾ? ನಿಜ ಹೇಳು, ನಿನಗೆ ನಿಜವಾಗ್ಲೂ ನನ್ನ ಇವತ್ತು ಮೀಟ್ ಆಗಬೇಕು ಅನ್ನೋ ಐಡಿಯಾ ಇತ್ತಾ ಅಥವಾ ಇರಲಿಲ್ವಾ? ಏನು ಜೆ.ಕೆ, ನನ್ನ ಮೇಲೆ ಕೋಪ ಮಾಡ್ಕೋತಾ ಇದೆಯಾ? ಸಿಟ್ಟು ಬರ್ತಿದ್ಯಾ ನನ್ನ ಮೇಲೆ ನಿನಗೆ? ಮತ್ತು ನೀನೇನೋ ದೊಡ್ಡದಾಗಿ ನಿನಗೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ ವಯನ್ ಅಂದೆ. ಬಟ್ ಇವಾಗ ನೋಡಿದ್ರೆ ನಾನು ನಿನ್ನ ಅಲಿಸ್ತೆ ಅಂತ ಕೋಪ ಮಾಡ್ಕೋತಾ ಇದೆಯಾ? ನಾನೇನು ಬೇಕು ಅಂತ ಹೇಗೆ ಮಾಡಿದ್ನಾ? ವಯನ್, ಕೋಪ ಅಂತ ಅಲ್ಲ ಕಣೆ, ನಿನ್ನ ಇವತ್ತು ಡೈರೆಕ್ಟಾಗಿ ನೋಡೋಕ್ಕಾಗಲಿಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಿದೆ ಅಷ್ಟೆ. ನಾನು ಬೇಕಿದ್ರೆ ಇವಾಗಲೇ ನಿನ್ನ ಮನೆ ಹತ್ರ ಬರಲಾ? ನೋನು ಬೇಡ ಜೆ.ಕೆ, ಇವತ್ತು ಮನೇಲಿ ನನ್ನ ಅಣ್ಣ ಇದ್ದಾನೆ. ನೀನು ಇವಾಗ ಇಲ್ಲಿಗೆ ಬಂದರೆ ಅಷ್ಟೇ. ಆಮೇಲೆ ನಾಳೆ ಕಾಲೇಜಲ್ಲಿ ಮೀಟ್ ಆಗೋಣ. ನೀನು ಇವಾಗ ನಿನ್ನ ಮನೆಗೆ ಹೋಗು ಅಂದ್ಬಿಟ್ಟು ನೀವು ಕಾಲ್ ಕಟ್ ಮಾಡ್ತೀರಾ. ಜೆ.ಕೆ ಫೇಸೇ ಡಲ್ ಆಗುತ್ತೆ. ವಯನ್, ಯಾಕೋ ಇವಾಗ ನೀನು ಮಾತಾಡಿದ ರೀತಿಯೇ ನನಗೆ ಸರಿ ಅನ್ನಿಸ್ಲಿಲ್ಲ ಕಣೆ. ಬಟ್ ಏನೇ ಇದ್ರೂ ಸರಿ, ನನಗೆ ನೀನು ಬೇಕು. ನೀನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ನನಗೆ. ಐ ವಾಂಟ್ ಯು. ನೆಕ್ಸ್ಟ್ ಟೈಮ್ ಸ್ಕಿಪ್ ಟು ನೆಕ್ಸ್ಟ್ ಟೈಮ್. ಓಯ್ ಜೆ.ಕೆ, ಇನ್ನೇನು ಕ್ಲಾಸ್ ಶುರುವಾಗುತ್ತೆ. ನೀನು ಇನ್ನೂ ಈ ಗೇಟ್ ಹತ್ರನೇ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಯಾರನ್ನು ಹುಡುಕ್ತಿದ್ಯಾ? ಜಿಮಿನಾ, ವಯನ್ ಇನ್ನೂ ಕಾಲೇಜಿಗೆ ಬಂದಿಲ್ಲ, ಅದಕ್ಕೆ ಅವಳಿಗೋಸ್ಕರನೇ ಇಲ್ಲೇ ನಿಂತು ವೆಯ್ಟ್ ಮಾಡ್ತಿದ್ದೆ ಕಣೋ. ನೀ ಹೋಗಿರೋ ಮಗ, ನಾನು ವಯನ್ ಜೊತೆಗೆ ಬರ್ತೀನಿ. ಜೆ.ಕೆ, ಅಲ್ಲಿ ನೋಡು, ವಯನ್ ಆ್ಯಂಡ್ ಥಯಾಂಗ್ ಇಬ್ಬರು ಒಟ್ಟಿಗೆ ಬರ್ತಿದ್ದಾರೆ. ಆಗ ಜೆ.ಕೆನೂ ನಿಮ್ಮ ಕಡೆ ನೋಡ್ತಾರೆ. ನೀವು ಅಂಟೆ ಇಬ್ಬರು ಫುಲ್ ಹ್ಯಾಪಿಯಾಗಿ ನಗಾಡ್ಕೊಂಡು ಏನೇನೋ ಮಾತಾಡ್ಕೊಂಡೇ ನಡ್ಕೊಂಡು ಬರ್ತಿರ್ತೀರ ಕಾಲೇಜ್ ಎಂಟ್ರೆನ್ಸಲ್ಲಿ. ಜೆ.ಕೆಗೆ ಒಂಥರ ಫೀಲ್ ಆಗ್ತಿದೆ ನಿಮ್ಮಿಬ್ಬರೂ ಒಟ್ಟಿಗೆ ನೋಡಿ. ಹಾಯ್ ಜಿಮಿನಾ, ಯಾಕೆ ನೀವಿಬ್ಬರು ಇಲ್ಲಿ ನಿಂತಿದ್ದೀರಾ? ಏನಿಲ್ಲ ಟೆ, ನಾನು ನಿನಗೋಸ್ಕರ ಕಾಯ್ತಿದ್ದೆ ಆ್ಯಂಡ್ ಜೆ.ಕೆ ವಯನಿಗೋಸ್ಕರ ವೆಯ್ಟ್ ಮಾಡ್ತಿದ್ದ ಅಲ್ವಾ ಮಗ? ವಾಟ್, ನನಗೋಸ್ಕರನಾ? ಜೆ.ಕೆ, ನಾನೇನಾದರೂ ನನಗೋಸ್ಕರ ವೆಯ್ಟ್ ಮಾಡು ಅಂತ ಹೇಳಿದ್ದೀನಾ? ಇಲ್ಲ ಅಲ್ವಾ? ಮತ್ತ್ಯಾಕೆ ಸುಮ್ಮನೆ ಇಲ್ಲಿ ನಿಂತು ನಿನ್ನ ಕಾಲು ನೋಯಿಸ್ಕೊತಾ ಇದೆಯಾ? ವಯನ್, ಇವತ್ತು ನಿನ್ನ ಜೊತೆ ಕಿಮ್ಸು ಬರಲಿಲ್ವಾ? ನೀನು ಟೇ ಜೊತೆಗೆ ಯಾಕೆ ಬಂದೆ? ಹೌದು ಜೆ.ಕೆ, ಕಿಮ್ಸು ಇವತ್ತು ಕಾಲೇಜಿಗೆ ಬರಲಿಲ್ಲ. ಅವಳು ಏನಕ್ಕೋ ರಜೆ ತೊಗೊಂಡಿದ್ದಾಳೆ. ಥಯಾಂಗ್ ನನಗೆ ಬಸ್ಸಲ್ಲಿ ಸಿಕ್ಕಿದ್ರು. ಸೊ ನಾವಿಬ್ಬರು ಹಾಗೆ ಕ್ಯಾಶುವಲಾಗಿ ಮಾತಾಡ್ಕೊಂಡು ಒಟ್ಟಿಗೆ ಬಂದೋ. ಅದಕ್ಕೇನಿವಾಗ? ಏನಿಲ್ಲ ವಯನ್, ಸುಮ್ಮನೆ ಕೇಳಿದೆ ಅಷ್ಟೆ. ಆಗ ನೀವು ಜೆ.ಕೆ ಕಿವಿ ಹತ್ರ ತುಂಬ ಕ್ಲೋಸಾಗಿ ಬಂದು, ಯಾಕೆ ಜೆ.ಕೆ, ನಿಂಗೇನಾದರೂ ನನ್ನ ಮೇಲೆ ಡೌಟಾ? ನನಗೆ ನಿನ್ನ ಮೇಲೆ ಬಿಟ್ಟು ಥಯಾಂಗ್ ಮೇಲೆ ಫೀಲಿಂಗ್ಸ್ ಹುಟ್ಬಿಡುತ್ತೋ ಅಂತ ಅನುಮಾನ ಹುಟ್ಟಿದ್ಯಾ? ಹೇಳು ಜೆ.ಕೆ ಅಂತ ಸ್ಲೋ ವಾಯ್ಸಲ್ಲಿ ಕೇಳ್ತೀರಾ. ಜೆ.ಕೆಗೆ ಅವ್ರ ಐ ಫುಲ್ ರೆಡ್ ಆಗ್ತಿದೆ. ನಿಮ್ಮ ಕಡೆ ಒಂದು ಲುಕ್ ಕೊಟ್ಟು ನಿಮ್ಮ ಕೈ ಹಿಡಿದು ಸೈಡಿಗೆ ಎಳ್ಕೊಂಡು ಹೋಗ್ತಾರೆ. ಜೆ.ಕೆ, ವಯನ ಎಲ್ಲಿಗೆ ಎಳ್ಕೊಂಡು ಹೋಗ್ತಿದ್ಯಾ? ಟೈಮ್ ಆಗ್ತಿದೆ, ಕ್ಲಾಸಿಗೆ ಟೈಮ್ ಆಗ್ತಿದೆ, ಬೇಗ ಬಾ ಜೆ.ಕೆ. ಜಿಮಿನಾ, ನೀನು ಟೇನ ಕರ್ಕೊಂಡು ಕ್ಲಾಸ್ ರೂಮ್ಗೆ ಹೋಗು, ನಾವಿಬ್ಬರು ಆಮೇಲೆ ಬರ್ತೀವಿ. ಏನು? ಜೆ.ಕೆ, ಹೇಳ್ದಷ್ಟು ಮಾಡು ಜಿಮನ್. ನೆಕ್ಸ್ಟ್ ಇವಾಗ ಜೆ.ಕೆ ನಿಮ್ಮನ್ನ ಒಂದು ಲಾಕರ್ ರೂಮ್ ಒಳಗಡೆ ಕರ್ಕೊಂಡು ಹೋಗಿ ನಿಮ್ಮ ಫೇಸ್ ಫುಲ್ ತುಂಬ ಫೋರ್ಸಾಗಿ ಕಿಸ್ಕೊಡ್ತಿದ್ದಾರೆ. ಜೆ.ಕೆ ಸಾಕು ಬಿಡು, ನಿಲ್ಲಿಸು ಪ್ಲೀಸ್, ಸ್ಟಾಪ್ ಇಟ್. ವಯನ್,
ನೀನು ಹೆಂಗೆ ಈ ಮಾತು ಹೇಳಿದೆ? ನಾನು ಜಸ್ಟ್ ಟೇ ಜೊತೆ ನೀನು ಬಂದಲ್ಲ ಯಾಕೆ ಅಂತ ತಾನೇ ಕೇಳಿದೆ. ನೀನೇ ಡೈಲಿ ಟೇ ಜೊತೆನೇ ಕಾಲೇಜಿಗೆ ಬರ್ತಿದ್ದ ಇಲ್ವಲ್ಲ? ಸೊ ಅದಕ್ಕೆ ಸುಮ್ಮನೆ ಕ್ಯಾಶುವಲಾಗಿ ಕೇಳಿದೆ. ಬಟ್ ನೀನು ಯಾಕೆ ನಾನು ನಿನ್ನ ಮೇಲೆ ಡೌಟ್ ಪಟ್ಟು ಕೇಳ್ತಾ ಇದ್ದೀನಿ ಅನ್ಕೋತಾ ಇದೆಯಾ? ಈ ರೀತಿಯೆಲ್ಲ ಕೇವಲವಾಗಿ ಡೌಟ್ ಪಡೋಕ್ಕೆ ನಾನೇ ನಿನ್ನ ಎಕ್ಸ್ ಬಾಯ್ ಫ್ರೆಂಡ್ ಆ ಸೇಹುನಲ್ಲ. ಮೈಂಡ್ ಇಟ್. ಅವನ ಬಗ್ಗೆ ಮಾತಾಡೋದಕ್ಕೆ ನಿಂಗೆ ಯಾವ ರೈಟ್ಸು ಇಲ್ಲ ಜೆಕೆ. ಇದ್ದೇ ಕೊನೆ. ಇನ್ನೊಂದು ಸಲ ನೀನು ನನ್ನ ಮುಂದೆ ಸೇಹುನ ಬಗ್ಗೆ ಏನಾದರೂ ಮಾತಾಡಿದರೆ ನಾನು ಸುಮ್ಮನೆ ಇರೋದಿಲ್ಲ. ಏನು ಮಾತಾಡಬಾರ್ದು ಗೊತ್ತಾಯ್ತಾ ಅಂತ ನೀವು ತುಂಬ ಸಿಟ್ಟು ಮಾಡಿಕೊಂಡು ಜೆಕೆನ ಚೆನ್ನಾಗಿ ಬೈದ್ಬಿಟ್ಟು ಆ ಲಾಕರ್ ರೂಮ್ನ ಓಪನ್ ಮಾಡಿ ಫಾಸ್ಟಾಗಿ ಕ್ಲಾಸ್ ರೂಮ್ಗೆ ಹೋಗ್ತೀರಾ. ಪಾಪ ಇಲ್ಲಿ ನಮ್ಮ ಜೆಕೆಗೆ ನೀವು ಸ್ಲ್ಯಾಪ್ ಮಾಡಿದ್ದು ಅವ್ರ ಕೆನ್ನೆಲ್ಲಿ ಹಾಗೆ ರೆಡ್ಡಿಶ್ ಆಗ್ತಿದೆ. ನೆಕ್ಸ್ಟ್ ಟೈಮ್ಸ್ಗೆ ಜಿಮಿನಾ ಏನು ಥಯಾಂಗ್ ಜೆಕೆ ಯಾಕೆ ಅವಾಗಿಂದ ಡಲ್ಲ ಕೂತಿದ್ದಾನೆ? ಸಾಲದಕ್ಕೆ ಕ್ಲಾಸ್ ರೂಮ್ ಒಳಗಡೆ ಮಾಸ್ಕ್ ಹಾಕೊಂಡು ಕೂತಿದ್ದಾನೆ. ಯಾಕೆ ಏನಾಯಿತು ಅಂತ ಕೇಳು ಒಂದು ಮಾತು. ನೀನೇ ಕೇಳ್ಬೋದಲ್ಲ ಟೇ. ನಾನು ಕೇಳಲ್ಲ, ನೀನೇ ಕೇಳು. ಸರಿ ಹೋಯ್ತು. ಇನ್ನೂ ಎಷ್ಟು ದಿನ ಅವನ ಜೊತೆ ಹೀಗೆ ಮಾತಾಡದೇ ಇರ್ತೀಯ ಅಂತ ನಾನು ನೋಡ್ತೀನಿ ಟೇ. ನೋಡಿವಂತೆ ಇವಾಗ ಕೇಳು ಮೊದಲು. ನೆಕ್ಸ್ಟ್ ಜಿಮಿನ್ ಜೆಕೆ ಶೋಲ್ಡರ್ ಮೇಲೆ ಕೈ ಹಾಕಿ ಯಾಕೆ ಸಪ್ಪು ಕೂತಿದ್ಯಾ ಜೆಕೆ ಅಂತ ಕೇಳ್ತಾರೆ. ಏನಿಲ್ಲ ಜಿಮಿನಾ, ನೈಟ್ ಹೊತ್ತು ಸ್ವಲ್ಪ ಸರಿಯಾಗಿ ನಿದ್ದೆ ಮಾಡಲಿಲ್ಲ ನಾನು. ಸೊ ಅದಕ್ಕೆ ಇವಾಗ ಲೈಟಾಗಿ ನಿದ್ದೆ ಬರ್ತಿದೆ ಅಷ್ಟೇ, ಬೇರೇನೂ ಇಲ್ಲ. ಹೌದಾ? ಬೆಳಗ್ಗೆ ನಿದ್ದೆ ಬರ್ತಿದ್ಯಾ ನಿನಗೆ? ಬಟ್ ನಾನು ನೋಡಿದ್ರೆ ಹಾಗೆ ಅನ್ನಿಸ್ತಲ್ವಲ್ಲ. ಇವಾಗ ಯಾಕೆ ಫೇಸಿಗೆ ಮಾಸ್ಕ್ ಹಾಕ್ಕೊಂಡಿದ್ಯಾ? ಸರ್ ಕ್ಲಾಸ್ ರೂಮ್ ಒಳಗಡೆ ಬಂದರೆ ಗ್ಯಾರಂಟಿ ಇದನ್ನು ರಿಮೂವ್ ಮಾಡಿಸ್ತಾರೆ. ತಗಿ ಜೆಕೆ ಇದನ್ನು ತಗಿ. ಹೇಯ್ ಬೇಡ ಜಮನ್, ರಿಮೂವ್ ಮಾಡಬೇಡ ಬಿಡು. ಹೇ ಜೆಕೆ ಏನೋ ಇದು ನಿನ್ನ ಕೆನ್ನೆ ಇಷ್ಟು ರೆಡ್ ಆಗಿದೆ, ಏನಾಯಿತು? ಏನಾಗಿಲ್ಲ ಜಮನ್, ಅದನ್ನು ಕೊಡು. ಹೇ ಇರು ಜೆಕೆ, ನಿನ್ನ ಚೀಕ್ಸಲ್ಲಿ ಫಿಂಗರ್ ಮಾರ್ಕ್ಸ್ ಇದೆ. ಏನೇನಾದರೂ ನಿನ್ನ ಕೆನ್ನೆಗೆ ಹೊಡೆದ್ಲಾ? ನೀನೇನಾದರೂ ಮಾಡ್ದ ಅವಳಿಗೆ? ಆಗ ಟೇ ಇದನ್ನು ಕೇಳಿಸ್ಕೊಂಡು ಜಿಮಿನ್ನ ಸೈಡಿಗೆ ತಳ್ಳಿ ಜೆಕೆ ಹತ್ರ ಬಂದು ಅವ್ರ ಫೇಸ್ನ ಹೋಲ್ಡ್ ಮಾಡ್ತಾರೆ. ಟೇ ನೋಯ್ತಿದ್ದೆ ಟೇ ಬಿಡು. ಯಾರು ವಯನ್ ಹೊಡೆದ್ಲಾ? ಅದು ಟೇ ಅದೇನಾಯ್ತಂದರೆ ಅವಳಿಗಿದೆ ಇವಾಗ. ಟೇ ನಿಂತ್ಕೋ, ನನ್ನ ಮಾತು ಕೇಳು ಜಿಮಿನಾ, ತಡೆಯೋ ಅವನನ್ನ. ಬಟ್ ಅಷ್ಟರಲ್ಲಿ ಟೇ ಫಾಸ್ಟಾಗಿ ನೀವು ಕೂತಿದ್ದ ಬೆಂಚ್ ಹತ್ರ ಬಂದು ವಯನ್ ಏನಕ್ಕೆ ನಮ್ಮ ಜೆಕೆ ಕೆನ್ನೆಗೆ ಸ್ಲ್ಯಾಪ್ ಮಾಡಿದ್ಯಾ? ಏನೇನು ಪ್ರಾಬ್ಲಮ್ ಅಂತ ಜೋರಾಗಿ ಶೌಟ್ ಮಾಡ್ತಾರೆ. ನೀವು ಒಂದು ಸೆಕೆಂಡ್ ಶಾಕಲ್ಲೇ ಫ್ರೀಸ್ ಆಗಿ ಟೇನ ನೋಡ್ತಿದ್ದೀರಾ. ಅವ್ರ ಫೇಸ್ ಫುಲ್ ತುಂಬ ಕೋಪ ಎದ್ದು ಕಾಣಿಸ್ತಿದೆ. ಸಯಾಂಗ್ ಜೆಕೆ ಏನು ಮಾಡ್ದ ಅವ್ನು ನಿಂಗೆ? ನಿನ್ನ ಟಾರ್ಚರ್ ಮಾಡಿದ್ನಾ ಇಲ್ಲ ನಿನ್ನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದ್ನಾ? ಯಾವ ಕಾರಣಕ್ಕೆ ಅವ್ನ ಚೀಕ್ಸ್ ರೆಡ್ ಆಗೋ ರೇಂಜ್ಗೆ ಅವ್ನ ಕೆನ್ನೆಗೆ ಸ್ಲ್ಯಾಪ್ ಮಾಡಿದ್ಯಾ? ಮೊದಲೇ ನಮ್ಮ ಜೆಕೆ ನಿನಗೋಸ್ಕರ ಮೀನ್ ಜೊತೆ ಫೈಟ್ ಮಾಡಿ ಅವ್ನ ಫೇಸೆಲ್ಲ ಡ್ಯಾಮೇಜ್ ಆಗಿದೆ. ಅದು ಗೊತ್ತು ತಾನೆ? ಅದು ಗೊತ್ತಿದ್ರು ನೀನು ಹೊಡೆದಿದ್ಯಾ? ಯಾಕೆ? ಸಯಾಂಗ್ ಪ್ಲೀಸ್ ಕಾಮ್ ಡೌನ್. ಹೇಯ್ ಎದ್ಬಾರೆ ವಯನ್ ಅಂದ್ಬಿಟ್ಟು ಟೇ ನಿಮ್ಮ ಕೈನ ಟೈಟಾಗಿ ಹಿಡ್ತು ಫಾಸ್ಟಾಗಿ ಜೆಕೆ ಹತ್ರ ಹೇಳ್ಕೊಂಬಂದು ಜೆಕೆಗೆ ಸಾರಿ ಕೇಳೋದಕ್ಕೆ ಹೇಳ್ತಾರೆ. ಇವಾಗ ಇಡೀ ಕ್ಲಾಸ್ ರೂಮಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ನಿಮ್ಮನ್ನೇ ನೋಡ್ತಿದ್ದಾರೆ. ನಿಮಗೆ ಕೈಕಾಲೆಲ್ಲ ಶೇಕ್ ಆಗ್ತಿದೆ. ಟೇ ನಿಮ್ಮ ಹತ್ರ ಇಷ್ಟೊಂದು ರೂಡಾಗಿ ನಿಮ್ಮ ಮೇಲೆ ಇಷ್ಟೊಂದು ಸಿಟ್ಟು ಮಾಡ್ಕೊತಾರೆ ಅಂತ ನೀವು ಸ್ವಲ್ಪನೇ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಸಖತ್ತು ಭಯ ಪಡ್ತಿದ್ದೀರ ಟೇ ಫೇಸ್ ನೋಡಿ. ಏನು ಮುಖ ನೋಡ್ತಾ ಇದೆಯಾ? ಜೆಕೆ ಹತ್ರ ಸಾರಿ ಕೇಳು. ಸಾರಿ ಜೆಕೆ. ಕೇಳಿಸ್ಲಿಲ್ಲ, ಇನ್ನೂ ಜೋರಾಗಿ ಹೇಳು. ಟೇ ಓಕೆ ಬಿಡು. ನೀನು ಸುಮ್ಮನಿರು ಜೆಕೆ. ವಯನ್ ಇಲ್ಲಿರೋ ಪ್ರತಿಯೊಬ್ಬರಿಗೂ ನೀನು ಸಾರಿ ಅಂತ ಹೇಳೋ ವರ್ಡ್ ಎಲ್ಲರಿಗೂ ಕೇಳಿಸ್ಬೇಕು, ಅಷ್ಟು ಜೋರಾಗಿ ಹೇಳು. ಐ ಆಮ್ ರಿಯಲಿ ಸಾರಿ ಜೆಕೆ, ತಪ್ಪಾಯಿತು, ನನ್ನ ಕ್ಷಮಿಸ್ಬಿಡು. ಇನ್ನು ಮುಂದೆ ನಿಮ್ಮ 3 ಜನ ಸವಾಸ ನನಗೆ ಬೇಡ. ನೀವು ಅಷ್ಟೇ ನನ್ನ ಯಾವತ್ತೂ ಮಾತಾಡಿಸ್ಲೇಬೇಡಿ. ಐ ಹೇಟ್ ಯು ಆಲ್ ಆಫ್ ಯು ಅಂದ್ಬಿಟ್ಟು ನೀವು ಅಳ್ಕೊಂಡೆ ನಿಮ್ಮ ಕಾಲೇಜ್ ಬ್ಯಾಗ್ ತೊಗೊಂಡು ಕ್ಲಾಸ್ ರೂಮ್ ಬಿಟ್ಟೆ ಹೊರಗಡೆ ಓಡೋಗ್ಬಿಡ್ತೀರಾ. ವಯನ್ ನಿಂತ್ಕೊ, ಹೋಗಬೇಡ ಜೆಕೆ. ಅವಳು ಹೋಗಲಿ ಬಿಡು, ನಾಳೆ ಅಷ್ಟೊತ್ತಿಗೆ ಅವಳೇ ಸರಿ ಆಗ್ತಾಳೆ. ಹೇಟೆ ಇವಾಗ ಯಾಕೋ ಸುಮ್ಮನೆ ಕ್ಲಾಸ್ ರೂಮಲ್ಲಿ ಸೀನ್ ಕ್ರಿಯೇಟ್ ಮಾಡಿದೆ ನೀನು? ಪಾಪ ಅವಳು ಎಷ್ಟು ಹೆದ್ರುಕೊಂಡು ಫೀಲ್ ಮಾಡ್ಕೊಂಡು ಹೋದ್ಲು ನೋಡು. ಅವಳು ನನಗೆ ಹೊಡೆದಿದ್ದು ನೋವಿಗಿಂತ ಇವಾಗ ಅವಳು ಫೀಲ್ ಮಾಡಿ ಅಳ್ಕೊಂಡು ಹೋದ್ಲಲ್ಲ, ಅದೇ ನನಗೆ ಜಾಸ್ತಿ ನೋವಾಗ್ತಿದೆ ಟೆ. ಅವಳಿಗೇನಾದರೂ ಬೇಜಾರಾದರೆ ನನಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ನಾನು ನಿಜವಾಗ್ಲೂ ಟ್ರೂಲಿ ವಯನ್ ನಮ್ಮ ಮನಸ್ಸಾರೆ ಲವ್ ಮಾಡ್ತಿದ್ದೀನಿ ತಯಾಂಗ್. ಪ್ಲೀಸ್ ನಮ್ಮಿಬ್ರನ್ನೂ ದೂರ ಮಾಡಬೇಡ, ಇದು ನನ್ನ ರಿಕ್ವೆಸ್ಟ್ ಅಂದ್ಬಿಟ್ಟು ಜೆಕೆ ಟೇ ಮುಂದೆ ನೀಲ್ ಡೌನ್ ಮಾಡಿ ಹಾರ್ಟ್ ಬ್ರೋಕನ್ ಆಗಿ ಅಳ್ತಿದ್ದಾರೆ. ಜೆಕೆನ ಈ ಕಂಡೀಷನಲ್ಲಿ ನೋಡಿ ನಮ್ಮ ಇದೇನಿದು, ಹೇಗಿದ್ದು ನಮ್ಮ ಜೆಕೆ ಹಿಂಗಾಗ್ಬಿಟ್ನಲ್ಲ, ಇವ್ನು ನಿಜವಾಗ್ಲೂ ವಯನ್ನ ಇಷ್ಟೊಂದು ಲವ್ ಮಾಡ್ತಿದ್ದಾನ? ಐ ಕಾಂಟ್ ಬಿಲೀವ್ ದಿಸ್ ಅಂತ ಶಾಕಲ್ಲೇ ನೋಡ್ತಿದ್ದಾರೆ. ನಮ್ಮ ಚಿಮಿಶಿ ಜೆಕೆನ ಟೈಟಾಗಿ ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ತಿದ್ದಾರೆ. ಜೆಕೆ ಯಾಕೋ ಇಷ್ಟೊಂದು ಎಮೋಷ್ನಲ್ ಫೀಲ್ ಆಗ್ತಿದ್ಯಾ? ಎಲ್ಲರೂ ನಿನ್ನೆ ನೋಡ್ತಿದ್ದಾರೆ, ಇದು ನಿನ್ನ ಕ್ಯಾರೆಕ್ಟರೇ ಅಲ್ಲ. ಪ್ಲೀಸ್ ಅಳ್ಬೇಡ, ಸುಮ್ಮನಿರು. ವಯನ್ ಪಕ್ಕ ನಿನಗೆ ಸಿಗ್ತಾಳೆ, ಡೋಂಟ್ ಕ್ರೈ.
ಇವಾಗ ಇಲ್ಲಿ ನಡೀತಿರೋ ಅಷ್ಟು ಸೀನ್ಗಳನ್ನೂ ಜೂಲಿ ಅವಳು ರೆಡ್ ಐಸ್ ಇಟ್ಕೊಂಡು ನೋಡ್ತಿದ್ದಾಳೆ. ಅವಳಿಗೆ ನಿಮ್ಮ ಮೇಲಿರೋ ಕೋಪ ಇನ್ನೂ ಜಾಸ್ತಿ ಆಗ್ತಿದೆ. ನಿನ್ನ ಏನಾದರೂ ಮಾಡಲೇಬೇಕು ಅಂತ ಅವಳ ಮೈಂಡಲ್ಲಿ ಬ್ಯಾಡಾಗಿ ಏನೋ ಥಿಂಕ್ ಮಾಡ್ತಿದ್ದಾಳೆ. ನೆಕ್ಸ್ಟ್ ಟೈಮ್ ಸ್ಕಿಪ್ ಟು ಆಫ್ಟರ್ 2 ಡೇಸ್. ನೀವು ಈ 2 ಡೇಸಿಂದನೂ ಕಾಲೇಜ್ಗೆ ಬಂದಿಲ್ಲ, ರಜೆ ಹಾಕಿದ್ದೀರಾ. ಜೆಕೆಗೆ ನಿಮ್ಮನ್ನ ನೋಡದೆ ನಿಮ್ಮ ಜೊತೆ ಮಾತಾಡದೆ ಇರೋದಕ್ಕೆ ಆಗ್ತಿಲ್ಲ. ಅವ್ರು ನಿಮ್ಮನ್ನ ಸಖತ್ತು ಮಿಸ್ ಮಾಡ್ಕೋತಿದ್ದಾರೆ. ನೀವು ಬೇರೆ ಜೆಕೆ ನನಗೆ ಕಾಲೇ ಮಾಡಬಾರ್ದು ಅಂತ ಜೆಕೆ ನಂಬರ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದೀರಾ. ಅವರು ಬೇರೆ ಬೇರೆ ನಂಬರಿಂದ ನಿಮಗೆ ಕಾಲ್ ಮಾಡಿದ್ರು, ನೀವು ಅವ್ರಿಗೆ ಸರಿಯಾಗಿ ರೆಸ್ಪಾನ್ಸೇ ಮಾಡ್ತಿಲ್ಲ. ಸೊ ಜೆಕೆಗೆ ಬೇರೆ ದಾರಿನೇ ಇಲ್ಲದೆ ನಿಮ್ಮ ಮನೆ ಹತ್ರನೂ ಬಂದು ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ನೀವು ಜೆಕೆ ಅಂದರೆ ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಆ್ಯಂಡ್ ಆ ನೇಮಲ್ಲಿ ನಂಗೆ ಯಾರೂ ಫ್ರೆಂಡೂ ಇಲ್ಲ, ಅವ್ರನ್ನ ಆಚೆ ಹೋಗೋದಕ್ಕೆ ಹೇಳಿ ಅಂತ ನಿಮ್ಮ ಅದಕ್ಕೆ ಹತ್ರ ಹೇಳ್ತೀರಾ. ಜೆಕೆ ಅಂತೂ ಫುಲ್ ಅಪ್ಸೆಟ್ ಆಗಿದ್ದಾರೆ. ನೀವು ನಿಮ್ಮ ರೂಮ್ ಒಳಗಡೆನೇ ಇದ್ದೀರಾ, ಆಚೆ ಬರ್ತಿಲ್ಲ. ಜೆಕೆ ವಯನ್ಗೆ ನೀನು ಮೀಟ್ ಆಗೋದಕ್ಕೆ ಇಷ್ಟ ಇಲ್ವಂತೆ. ಅವಳು ನೀನು ಯಾರಂತಲೇ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ. ಪ್ಲೀಸ್ ಪಾ, ದಯವಿಟ್ಟು ಆಚೆ ಹೋಗ್ತೀಯಾ? ಅವಳ ಅಣ್ಣ ಬಂದರೆ ಸುಮ್ಮನೆ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಪ್ಲೀಸ್ ಪಾ, ಹೋಗು. ಓಕೆ ಸಿಸ್ಟರ್, ನಾನು ಹೋಗ್ತೀನಿ. ಬಟ್ ನನಗೆ ಸ್ವಲ್ಪ ಕುಡಿಯೋದಕ್ಕೆ ಹಾಟ್ ವಾಟರ್ ಇದ್ದರೆ ತಂದು ಕೊಡ್ತೀರಾ? ಯಾಕಂದರೆ ಸ್ವಲ್ಪ ಕೋಲ್ಡ್ ಆಗಿದೆ ನನಗೆ, ಸೊ ಹಾಗಾಗಿ. ಹೌದಾ, ಓಕೆಪ್ಪ, ತರಿಸ್ತೀನಿ. ನೆಕ್ಸ್ಟ್ ನಿಮ್ಮ ಅದಕ್ಕೆ ಕಿಚನ್ ಒಳಗಡೆ ಹೋಗ್ತಿದ್ದಕ್ಕೆ ಜೆಕೆ ಸ್ಟೆಪ್ಸ್ ಹತ್ತಿ ನಿಮ್ಮ ರೂಮ್ ಹತ್ರ ಬಂದು ಡೋರ್ ನಾಕ್ ಮಾಡ್ತಿದ್ದಾರೆ. ನೀವು ಇದು ನಮ್ಮ ಅದಕ್ಕೇ ಇರ್ಬೋದು ಅಂದ್ಕೊಂಡು ಡೋರ್ ಓಪನ್ ಮಾಡ್ತೀರಾ. ಅದಕ್ಕೆ ಜೆಕೆ ಹೋದ ಜೆಕೆ ಆಗ ಜೆಕೆ ನಿಮ್ಮನ್ನ ಫಾಸ್ಟಾಗಿ ರೂಮ್ ಒಳಗಡೆ ತಳ್ಳಿ ಅವರು ರೂಮ್ ಒಳಗಡೆ ಬಂದು ಡೋರ್ ಕ್ಲೋಸ್ ಮಾಡ್ಕೋತಾರೆ. ನಿಮ್ಮನ್ನೇ ಸ್ಟನ್ನಾಗಿ ನಿಂತು ನೋಡ್ತಿದ್ದಾರೆ. ಬಿಕಾಸ್ ನೀವು ಇಂಡಿಯನ್ ಸ್ಟೈಲಲ್ಲಿ ಡ್ರೆಸ್ ಮಾಡ್ಕೊಂಡಿದ್ದೀರಾ, ಅದೇ ಪಿಕ್ಕಲ್ಲಿ ಕಾಣಿಸ್ತಿದೆಯಲ್ಲ ಆ ಥರ. ಜೆಕೆ ಇಲ್ಲಿಗೆ ಯಾಕೆ ಬಂದೆ? ಶೂ, ಜೋರಾಗಿ ಕಿರ್ಚ್ಬೇಡ ವಯನ್, ಆಮೇಲೆ ನೀನು ಅದಕ್ಕೆ ಕೇಳಿಸುತ್ತೆ. ಸೈಲೆಂಟಾಗಿರು. ಯಾಕೆ ಬಂದೆ ಇಲ್ಲಿಗೆ? ನೀನು ಯಾಕೆ 2 ಡೇಸಿಂದನೂ ಕಾಲೇಜಿಗೆ ಬರ್ತಿಲ್ಲ? ಕಾಲ್ ಮಾಡಿದ್ರು ಪಿಕ್ ಮಾಡಲ್ಲ ಅಂತೀಯ. ಮೊದಲು ನನ್ನ ನಂಬರ್ನ ಬ್ಲ್ಯಾಕ್ ಲಿಸ್ಟಿಂದ ತೆಗಿ ವಯನ್. ನಿನಗೆ ನಿನ್ನ ಹತ್ರ ರೋಡಾಗಿ ಬಿಹೇವ್ ಮಾಡ್ದೆ ಅಂತ ಕೋಪನ, ಇಲ್ಲ ನಾನು ಸೇಹನ್ ಬಗ್ಗೆ ಮಾತಾಡಿದೆ ಅಂತ ಕೋಪನ? ಎರಡೂ ಜೆಕೆ. ಫಸ್ಟ್ ಆಫ್ ಆಲ್ ನನ್ನದೇ ತಪ್ಪು. ನಾನು ಆ ಕಾಲೇಜ್ಗೆ ಸೇರ್ಕೊಳ್ಳೇಬಾರ್ದಿತ್ತು. ಅದರಲ್ಲೂ ನಿನ್ನ ಜೊತೆ ಯಾವ ಕಿರಿಕ್ನೂ ಮಾಡ್ಕೋಬಾರ್ದಿತ್ತು. ತಪ್ಪೆಲ್ಲ ನಂದೆ. ವಯನ್ ಇವಾಗಂಥದ್ದು ಏನಾಯಿತು? ನೀನು ಸುಮ್ಮನೆ ಏನೇನೋ ಫೀಲ್ ಮಾಡ್ಕೋಬೇಡ. ನೀನು ನಾಳೆಯಿಂದ ಕಾಲೇಜಿಗೆ ಬಾ, ಎಲ್ಲ ಸರಿ ಹೋಗುತ್ತೆ. ನಿನ್ನ ಫ್ರೆಂಡ್ ಕಿಮ್ಸು ಪಾಪ ಕ್ಲಾಸಲ್ಲಿ ಒಂಟಿಯಾಗಿರ್ತಾಳೆ. ನೀನು ಇಲ್ಲದೆ ಅವಳಿಗೆ ಇರೋದಕ್ಕಾಗ್ತಿಲ್ಲ. ಆ್ಯಂಡ್ ನನಗೂ ಇರೋದಕ್ಕಾಗ್ತಿಲ್ಲ ವಯನ್. ಐ ಮಿಸ್ ಯು ಸೋ ಮಚ್ ಅಂದ್ಬಿಟ್ಟು ಜೆಕೆ ನಿಮ್ಮನ್ನ ಸಾಫ್ಟಾಗಿ ಕಿಸ್ ಮಾಡಿ ನಿಮ್ಮನ್ನ ಟೈಟಾಗಿ ಹಾಗೆ ಮಾಡಿಕೊಂಡು ಅಳ್ತಿದ್ದಾರೆ. ಜೆಕೆ, ನನಗೋಸ್ಕರ ಏನು ಬೇಕಿದ್ರೂ ಮಾಡ್ತೀನಿ ಎಂದಿದ್ದೆ ಅಲ್ವಾ? ನೆನಪಿದ್ಯಾ? ನೆನಪಿದೆ ವಯನ್, ಹೇಳು ಏನು ಮಾಡಬೇಕು? ಆಗ ನೀವು ಹಗ್ನ ಬ್ರೇಕ್ ಮಾಡಿ ಜೆಕೆ ಫೇಸ್ನ ಹೋಲ್ಡ್ ಮಾಡಿಟ್ಕೊಂಡು ಅವ್ರ ಚೀಕ್ಸ್ನ ರಬ್ ಮಾಡ್ತೀರಾ. ಜೆಕೆಗೆ ಒಂಥರ ಸಡನ್ ಹ್ಯಾಪಿ ಫೀಲ್ ಆಗ್ತಿದೆ. ಜೆಕೆ, ಅವತ್ತು ನಾನು ಈ ಕೆನೆಗೆ ತುಂಬ ಜೋರಾಗಿ ಹೊಡೆದ್ಬಿಟ್ಟೆ ಅಲ್ವಾ? ಐ ಆಮ್ ಸಾರಿ. ನಿನಗೆ ನೋವಾಯ್ತಾ? ಇಟ್ಸ್ ಓಕೆ ವಯನ್, ನನಗೆ ಇವಾಗ ಯಾವ ಪೇನೂ ಇಲ್ಲ. ಐ ಆಮ್ ಓಕೆ. ಹೇಳು, ಏನು ಮಾಡಬೇಕು ನಾನು? ಜೆಕೆ, ನಾನು ನಿನಗೆ ಬೇಕು ಅನ್ನೋದಾದರೆ ಬೇಕು ಅನ್ನೋದಾದರೆ ನಾನು ನಿನ್ನ ಲವ್ನ ಒಪ್ಕೋಬೇಕು ಅನ್ನೋ ಆಸೆ ನಿಂಗಿದ್ರೆ ನಂದೊಂದು ಕಂಡೀಷನ್. ಏನು ವಯನ್? ಅದೇನಂದರೆ ಜಿಮ್ಮಿ ನಾನು ಥಯಾಂಗ್ ಜೊತೆ ಇರೋ ನಿನ್ನ ಫ್ರೆಂಡ್ಶಿಪ್ನ ನೀನು ಕಟ್ ಮಾಡ್ಕೋಬೇಕು. ವಾಟ್? ಏನು ಹೇಳ್ತಿದ್ಯಾ ವಯನ್? ಇಂಪಾಸಿಬಲ್. ಹಾಗಿದ್ರೆ ನಾನು ಮರೆತುಬಿಡು ಜೆಕೆ. ವಯನ್, ಇವಾಗ ಯಾಕೆ ನಿನ್ನ ಸಂಬಂಧನೇ ಇಲ್ಲದೆ ಅವರಿಬ್ಬರು ಫ್ರೆಂಡ್ಶಿಪ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಿದ್ಯಾ? ಅವರಿಬ್ಬರು ನನ್ನ ಕ್ಲೋಸ್ ಫ್ರೆಂಡ್ಸ್. ಅವ್ರನ್ನ ನನ್ನಿಂದ ನಾನು ಯಾವತ್ತೂ ದೂರ ಮಾಡ್ಕೊಳ್ಳೋದಕ್ಕಾಗಲ್ಲ. ಅವರಿಬ್ಬರು ನನ್ನ 2 ಕಣ್ಗಳಿದ್ದಂಗೆ. ಸರಿ ಜೆಕೆ, ನಿನ್ನ 2 ಕಣ್ಗಳನ್ನೂ ಜೋಪಾನ್ ಬಗ್ಗೆ ನಿನ್ನ ಹತ್ರನೇ ಇಟ್ಕೊ. ಆದರೆ ನಿನ್ನ ಮನಸ್ಸಲ್ಲಿ ಏನಾದರೂ ನಾನಿದ್ರೆ ನನ್ನ ಡಿಲೀಟ್ ಮಾಡ್ಕೊ, ಅಷ್ಟೇ, ಸಿಂಪಲ್. ವಯ್, ನಂಗೆ ಅವರು ಬೇಕು, ನೀನು ಬೇಕು. ನೀನು ಯಾಕೆ ಈ ರೀತಿ ಕಂಡೀಷನ್ ಹಾಕ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅವರಿಬ್ಬರು ನಿನ್ನ ಜೊತೆ ಒಳ್ಳೆ ಫ್ರೆಂಡ್ಸ್ ಆಗಿ ತಾನೇ ಇದ್ದರು. ಅವರಿಬ್ಬರು ಸಪೋರ್ಟ್ ಪೂರ್ತಿ ನಿಂಗೆ ಇತ್ತು. ಬಟ್ ನೀನು ಜೆಕೆ, ಇವಾಗ ನಾ ಹೇಳಿದ್ದನ್ನು ನಿನ್ನಿಂದ ಮಾಡೋಕ್ಕಾಗುತ್ತೋ ಇಲ್ವೋ ಅಷ್ಟು ಮಾತ್ರ ಹೇಳು. ಬೇರೆ ಏನೂ ಜಾಸ್ತಿ ಮಾತಾಡಬೇಡ. ನಿನಗೆ ನಾನು ಮುಖ್ಯನಾ ಇಲ್ಲ ಅವರಿಬ್ಬರು ಫ್ರೆಂಡ್ಶಿಪ್ ಮುಖ್ಯನಾ ಅಂತ ನೀನೇ ಡಿಸೈಡ್ ಮಾಡ್ಕೊ. ವಯನ್ ಪ್ಲೀಸ್, ಇದನ್ನು ಬಿಟ್ಟು ನೀನು ಬೇರೆ ಏನಾದರೂ ಹೇಳು, ನಾನು ಮಾಡ್ತೀನಿ. ಬಟ್ ಇದು ಮಾತ್ರ ನನ್ನಿಂದ ಸಾಧ್ಯನೇ ಇಲ್ಲ. ಟೇ ಆ್ಯಂಡ್ ಜಿಮಿಶಿ ಫ್ರೆಂಡ್ಶಿಪ್ನ ನಾನು ಯಾರಿಗೋಸ್ಕರನೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಐ ಕಾಂಟ್. ಓ ಹೌದಾ? ಓಕೆ ಜೆಕೆ, ನೀನೇನು ಹೊರಡ್ಬೋದು. ಇನ್ಯಾವತ್ತೂ ನನ್ನ ಜೊತೆ ನೀನು ಮಾತಾಡಬೇಡ. ನಿನ್ನ ಮುಖ ನೋಡೋದಕ್ಕೂ ಇಷ್ಟ ಆಗ್ತಿಲ್ಲ ನನಗೆ. ಹೊರಟೋಗೋಚೆ. ವಯನ್, ಗೆಟ್ ಔಟ್ ಜೆಕೆ. ಓಕೆ, ಈ ಪಾರ್ಟ್ನ ಇಲ್ಲಿಗೆ ಎಂಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಐ ನೋ ಇವಾಗ ಎಲ್ರಿಗೂ ವಯನ್ ಮೇಲೆ ತುಂಬ ಕೋಪ ಬರ್ತಿದೆ ಅಂತ. ಬಟ್ ವಯನ್ ಯಾಕೆ ಈ ರೀತಿ ಎಲ್ಲ ಹೇಳಿದ್ಲು ಅನ್ನೋದು
ಮುಂದೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಈ ಪಾರ್ಟ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ. ಬ್ಯಾಕ್ಗ್ರೌಂಡ್ ನಾಯ್ಸ್ ಏನಾದರೂ ಅಷ್ಟಾಗಿ ಕೇಳಿಸ್ತಿದೆ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವುದೋ ಚುಯ್ಯಿ ಅನ್ನೋ ಹುಳ ಅವಾಗಿಂದ ಡಿಸ್ಟರ್ಬ್ ಮಾಡ್ತಿತ್ತು. ಅದ್ರ ವಾಯ್ಸ್ ಕೇಳಿದ್ರೆ ಸ್ವಲ್ಪ ಇಗ್ನೋರ್ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ FF ಅಲ್ಲಿ ಮತ್ತೆ ಮಿಡೋಣ. ಅಲ್ಲಿವರೆಗೂ ಗುಡ್ ಬೈ. ಥ್ಯಾಂಕ್ ಯು ಆಲ್ ಮೀಸ್.